ರೂಪಗಳು ಕೂಡ ಸೃಷ್ಟಿಯಾದ ಆರಂಭದಲ್ಲೇ ಕಂಡುಕೊಂಡವುಗಳು. ಪ್ರಥಮ ಸರ್ಗ ಕಾಲದಲ್ಲಿ ಅವತಾರ ರೂಪದಲ್ಲಿ ವಿಭಕ್ತಗೊಂಡವುಗಳು. ನರಸಿಂಹ ಅದರಲ್ಲೂ ಹಯಗ್ರೀವ ಅವತಾರದ ಕಾಲದ ವಿವರಣೆಯನ್ನು ಕೊಡುವಾಗ ಲೋಕದಲ್ಲಿ ಏನೆಲ್ಲ ಇವತ್ತು ನೋಡುತ್ತೇವೆ ಅದೆಲ್ಲವೂ ಕೂಡ ಒಂದು ಶರೀರದ ಬಂಧನದಲ್ಲಿ ಸಿಲುಕಿದ್ದು, ಅದಕ್ಕೆ ಕರ್ಮದ ಗಂಟು ಇದೆ, ಪಂಚಭೂತಗಳ ಸಂಪರ್ಕ ಇದೆ, ಯಾರದ್ದೋ ಪ್ರೇರಣೆಗೆ ಒಳಗಾಗಿ ಅವರು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಆ ಈಶ್ವರನ ಬುದ್ಧಿ ಅಂತ ಹೇಳಿದ್ರಲ್ವಾ, ಆ ಈಶ್ವರ ಹೇಗಿರ್ತಾನೆ ಅಂತಂದ್ರೆ ಅವನು ಜಗತ್ತನ್ನ ಎಲ್ಲವನ್ನು ನಿರ್ಮಾಣ ಮಾಡುವವನು, ಸಮಸ್ತ ವಸ್ತುಗಳನ್ನ ನಿಯಂತ್ರಿಸುವ ಪ್ರಭುತ್ವವುಳ್ಳವನು ಮತ್ತು ದೋಷಗಳೇ ಇಲ್ಲದೆ ಗುಣಗಳಿಂದಲೇ ತುಂಬಿ ತಾನು ತಾನಾಗಿಯೇ ವಿವಿಧ ರೀತಿಯಿಂದ ವಿರಾಜಿಸುವವನು, ಎಲ್ಲ ಭೂತಗಳ ಅಂತರ್ಯಾಮಿಯಾದವನು. ಹೀಗೆ ಅವನನ್ನ ಜ್ಞಾನಾನಂದಾದಿ ಸಕಲ ಗುಣಗಳಿಂದ ಕೂಡಿದವನು ಅಂತ ತಿಳಿದು ಅಜ್ಞಾನ, ದೋಷ, ದುಃಖ ಮೊದಲಾದಂತಹ ದುಃಖಗಳಿಂದ ಅಥವಾ ಅವ್ಯವಸ್ಥಿತವಾದ ಗುಣಗಳಿಂದ ತುಂಬದವನು, ಅಥವಾ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಸಂಪರ್ಕಕ್ಕೆ ಬಾರದವನು, ಎಲ್ಲ ಭೂತಗಳು ನಾಶಗೊಂಡಾಗ್ಲೂ ಇರುವವನು, ಎಲ್ಲ ಭೂತಗಳು ಇರುವಾಗಲೂ ಅವುಗಳ ಮಧ್ಯೆ ಅವ್ಯಕ್ತನಾಗಿ ಕಾಣಿಸುವವನು, ಎಲ್ಲವನ್ನು ಕೂಡ ಕಾಲ ಕಾಲಕ್ಕೆ ಹೇಗೆ ಅದು ಬೆಳೀಬೇಕು ಅದರ ಕರ್ಮಾನುಸಾರ, ಅದರ ಯೋಗ್ಯತಾನುಸಾರ, ಅದರ ಕಾಲಾನುಸಾರ, ಅದರ ಸ್ವಭಾವಾನುಸಾರ ಒಂದಕ್ಕೊಂದು ತಡೆಬಾರದಂತೆ, ಒಂದರ ಕರ್ಮ ಮತ್ತೊಂದು ಕರ್ಮಕ್ಕೆ ಹಾನಿಯಾಗದಂತೆ. ಕೆಲವೊಂದು ಸರ್ತಿ ಇವನಿಗೆ ಸಿಗಬೇಕು ಅಂತಿರುತ್ತೆ, ಇವನಿಗೆ ಸಿಗಬಾರದು ಅಂತಿರುತ್ತೆ. ಆಗ ಏನ್ ಮಾಡ್ಬೇಕು? ಅಥವಾ ಕೆಲವೊಮ್ಮೆ ಇಬ್ರಿಗೂ ಸಿಗಬೇಕು ಅಂತಿರುತ್ತೆ, ಅಥವಾ ಇಬ್ರಿಗೂ ಸಿಗಬಾರದು ಅಂತಿರುತ್ತೆ. ಆದ್ರೆ ಆ ವಸ್ತು ಯಾರಿಗೂ ಸಿಗಬೇಕು ಅಂತ ಆ ವಸ್ತುವಿನ ವ್ಯವಸ್ಥೆಯಲ್ಲಿರುತ್ತೆ. ಈ ತರ ಏನೇನೇನೇನೋ ವಿಚಿತ್ರವಾದ ವ್ಯವಸ್ಥೆಯನ್ನ ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಜೀವನ ಅನುಭವಕ್ಕೆ ಚ್ಯುತಿ ಬಾರದಂತೆ, ಜೀವನ ಅನುಭವಕ್ಕೆ ಮೋಸ ಆಗದಂತೆ ನಿರಸ್ತ ಕುಹಕನಾದ್ರಿಂದಾಗಿ ಅವು ಎಲ್ಲವನ್ನೂ ಕೂಡ ಅಷ್ಟೇ ಕಾಳಜಿಯಿಂದ ಆ ಜೀವಿಗಳಿಗೆ, ಜಗತ್ತಿನ ಬೆಳವಣಿಗೆಗೆ ಅವನು ಶುಶ್ರೂಷೆ ಮಾಡ್ತಾ ಇರ್ತಾನೆ ಅನ್ನುವ ಹಯಗ್ರೀವ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡುವಾಗ ಹೇಳಿದ್ದು. ಇದು ಎಲ್ಲಾ ಅವತಾರಗಳಿಗೂ ಸಮ. ಅನೇಕ ರೂಪಗಳನ್ನ ಅವನು ಆರಂಭದಲ್ಲೇ ವರಾಹ, ನೃಸಿಂಹ, ವಾಮನ, ರಾಮ, ಕೃಷ್ಣ, ಪರಶುರಾಮ ಮೊದಲಾದ ಮಾನುಷ ರೂಪಗಳನ್ನು ಸೇರಿ ಸೃಷ್ಟಿ ಮಾಡಿದ ಪ್ರಕ್ರಿಯೆಯನ್ನ ಹೇಳಿದ್ರು. ಅವತಾರ ರೂಪ ವಿಭಕ್ತಿಯುಕ್ತೇ, ಅನೇಕ ಅವತಾರಗಳ ವಿಭಕ್ತಿಯನ್ನ ಸೃಷ್ಟಿಯ ಆರಂಭದಲ್ಲೇ ಹೇಳಿದ್ದಾರೆ. ಕೇವಲ ಎಷ್ಟೋ ವರ್ಷಗಳ ನಂತರ ಹೇಳಿದ್ದಲ್ಲ. ದೇವತೆಗಳಲ್ಲಿ ಏನಾಗುತ್ತೆ, ಅವತಾರ ಅನ್ನುವ ಪ್ರಸಂಗ ಬಂದಾಗ ಅವರು ಮೂಲ ರೂಪದಲ್ಲಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಅಥವಾ ಅಭಿವ್ಯಕ್ತಿ ಮಾಡಬೇಕಾದ ಅಗತ್ಯ ಬರುವುದಿಲ್ಲ. ಅಭಿವ್ಯಕ್ತಿ ಅನ್ನೋದಕ್ಕಿಂತ ಅವರು ಕಾಲಕ್ಕೆ ತಕ್ಕಂತೆ ಕಮ್ಮಿ ಮಾಡಬೇಕಾಗುತ್ತೆ. ಈಗ ಬಲರಾಮನಿಗೆ ಅಥವಾ ಲಕ್ಷ್ಮಣನಿಗೆ ಶತ್ರುಗಳಿಂದ ತೊಂದರೆ ಉಂಟಾದಾಗ ಲಕ್ಷ್ಮಣನಿಗೆ ರಾಮ ಅವನ ಒಳ ಶಕ್ತಿಯನ್ನ ಎಚ್ಚರಗೊಳ್ಳುವಂತೆ ಮಾಡುತ್ತಾನೆ. ಇನ್ನು ಬಲರಾಮನು ಕೂಡ ಪ್ರಲಂಬಾಸುರನಿಂದ ಪೆಟ್ಟು ತಿನ್ನುವ ಪ್ರಸಂಗ ಬಂದಾಗ ಅವನನ್ನ ಕೃಷ್ಣ ನೀನು ಮೂಲದಲ್ಲಿ ಯಾರು ಅಂತ ನೆನಪಿಸಿಕೋ ಅಂತ ಅವನನ್ನ ಎಚ್ಚರಿಸ್ತಾನೆ. ಹಾಗೆಯೇ ತಾನು ದೇವರಂತಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಪ್ರಾಣನು ಕೂಡ ಭೀಮ ಮತ್ತು ಹನುಮನ ನಡುವಿನ ಒಂದು ಸಂವಾದದ ರೂಪದಲ್ಲಿ ಕಾಲಕ್ಕೆ ತಕ್ಕಂತೆ ಇರುವ ಶಕ್ತಿ ಮತ್ತು ಆಕೃತಿಗಳ ವ್ಯತ್ಯಾಸವನ್ನು ಹನುಮಂತನಾಗಿ ಬೆಟ್ಟದಂತೆ ಇದ್ದಾಗ ಭೀಮನಾಗಿ ಸಾಮಾನ್ಯ ಮನುಷ್ಯನಂತೆ ಕಾಣುವ ಈ ವ್ಯತ್ಯಾಸವನ್ನ ಅವರೂ ಕೂಡ ತೋರಿಸಿಕೊಟ್ಟದ್ದು ನಮಗೆ ಗೊತ್ತಿದೆ. ಮತ್ತೆ ಧರ್ಮರಾಜನಾಗಿದ್ದಾಗ ಇದ್ದ ಕೆಲವೆಲ್ಲ ಅಳುಕುಗಳು ವಿದುರನಲ್ಲಿ ಕಾಣಿಸದೇ ಇರುವಂಥದ್ದು, ಯಕ್ಷನಲ್ಲಿ ಅದು ಇನ್ನೂ ದೃಢವಾಗಿ ಆ ಪ್ರಶ್ನೆಗಳನ್ನು ಕೇಳುವಂಥದ್ದು, ಹೀಗೆ ದೇವತೆಗಳ ರೂಪಗಳಲ್ಲಿ ವ್ಯತ್ಯಾಸ ಇರುತ್ತೆ. ದೇವತೆಗಳ ರೂಪಗಳಲ್ಲಿ ಈಗ ಕಾರ್ಯ ಭಾರದಿಂದ ಆಗುವ ವ್ಯತ್ಯಾಸ ಬೇರೆ. ಹಯಗ್ರೀವ ರೂಪ ಪರಮಾತ್ಮ ಅವನು ಸಮಸ್ತ ವೇದಗಳನ್ನ ತೋರಿಸಿಕೊಡ್ತಾನೆ. ನಾರಾಯಣ ಯಾವುದು ಮತ್ಸ್ಯ ರೂಪದಿಂದ ಅಥವಾ ವರಾಹ ರೂಪದಿಂದ ಭೂಮಿಯನ್ನು ಎತ್ತುತ್ತಾನೆ. ಹೀಗೆ ಎಲ್ಲರಿಗೂ
ವೇದ ಅನ್ನೋದು ಅವರ ಅಂದ್ರೆ ಎಲ್ಲಾ ರೂಪಗಳು ವೇದವನ್ನ ರಕ್ಷಿಸುವುದಕ್ಕೋಸ್ಕರನೇ ಬಂದದ್ದು. ಆದ್ರೆ ಕೆಲವು ಕಡೆ ಬಲ ಕಾರ್ಯ, ಕೆಲವು ಕಡೆ ಜ್ಞಾನ ಕಾರ್ಯ, ಕೆಲವು ಕಡೆ ಜ್ಞಾನ ಕಾರ್ಯದ್ದೇ ಇನ್ನೊಂದು ಮುಖ ಮೋಹ ಅನ್ನುವುದನ್ನು ಹೀಗೆ ತೋರಿಸುವ ಆ ವ್ಯಕ್ತಿತ್ವಗಳು ಒಂದಕ್ಕೊಂದು ವಿರುದ್ಧವೇ ಅಲ್ಲ, ಒಂದಕ್ಕೊಂದು ಭಿನ್ನವೇ ಅಲ್ಲ. ಆದ್ರೆ ಒಂದರಕ್ಕಿಂತ ಒಂದರಲ್ಲಿ ಕಾರ್ಯದ ಪ್ರಕಟಗೊಳ್ಳುವ ವ್ಯವಸ್ಥೆಗಳು ಬೇರೆ ಬೇರೆ ಇದ್ದದ್ದು. ದೇವತೆಗಳೆಲ್ಲ ಹಾಗಾಗುದಿಲ್ಲ. ಅದು ಅವರ ನಿಯಂತ್ರಣದಲ್ಲಿದ್ದು ವ್ಯತ್ಯಾಸ ತೋರಿದ್ದಲ್ಲ. ಅನೇಕ ಮೂಲ ರೂಪಗಳಲ್ಲಿ ಅವರು ಮಾಡುವ ಸಾಮರ್ಥ್ಯವನ್ನ ಅಥವಾ ಘಟನಾ ವಿಶೇಷವನ್ನ ಅವತಾರದ ಕಾಲದಲ್ಲಿ ಅದನ್ನ ತೋರ್ಪಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಭಗವಂತನ ರೂಪಗಳು ಹಾಗಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಮಾತುಗಳು ಬಂತು. ಅಥೋನ ತೇಷಾಂ ಮಾನುಷತ್ವಾದಿ ವಿನಾ ಭ್ರಾಂತಿಂ. ಅದು ಮನುಷ್ಯನನ್ನು ನಾವು ನೋಡಿದಾಗ ಹೇಗೆ ನೋಡ್ತೇವೋ ಹಾಗೆ ನೋಡಿದಾಗ್ಲೇ ಅದು ಭ್ರಮೆ ಅಂತ ಅನ್ಸುದು. ಆ ದೇವತೆಗಳಿಗೆ ಹಾಗೆ ಭ್ರಾಂತಿ ಇಲ್ಲ. ಅತಃ ನತೇಷಾಂ ಮಾನುಷತ್ವಾದಿ ವಿನಾ ಭ್ರಾಂತಿಂ. ಭೂತಂ ಮಹದೀಶ್ವರಂ ಚೇತಿ ಭೂತ ಮಹೇಶ್ವರಂ. ಅಲ್ಲಿ ಮಮ ಭೂತ ಮಹೇಶ್ವರಂ ಅನ್ನುವ ಶಬ್ದ ಬಂತು. ಭ್ರಾಂತಿ ಇಲ್ಲದೆ ಅಂದ್ರೆ ತಪ್ಪು ಜ್ಞಾನ ಇಲ್ಲದೆ ದೇವರಲ್ಲಿ ಮಾನುಷ ಭಾವವನ್ನು ಕಾಣುವುದು ಸಾಧ್ಯ ಇಲ್ಲ. ಆದ್ರೆ ನಿಜವಾಗಿಯೂ ಆ ತಿಳುವಳಿಕೆಯನ್ನು ಕೊಡ್ಲಿಕ್ಕೋಸ್ಕರ ಇಷ್ಟು ಮಾತು ಬಂತು. ಮಾನುಷತ್ವ ಇಲ್ಲ, ಅವನಲ್ಲಿ ಪರಿಪೂರ್ಣವಾದ ಜ್ಞಾನಾನಂದಮಯವಾದ ಶರೀರದ ಸ್ವರೂಪವೇ ಇರುವಂಥದ್ದು. ಅಥವಾ ಅವತಾರದಲ್ಲಿ ಶಕ್ತಿಯ ಹ್ರಾಸ, ಶಕ್ತಿಯ ಲೋಪ, ಶಕ್ತಿಯ ಕೊರತೆ, ಅಥವಾ ನೆನಪಾಗದೇ ಇರುವುದು, ಅಥವಾ ಬೆವತು ಸುಸ್ತಾಗಿ ಮೂರ್ಛೆ ಬಿದ್ದು ಮರ್ತು ಬಿಡುದು ಅನ್ನುವ ಈ ತರದ ಯಾವುದೇ ಮಾನುಷ್ಯ ಅವನಲ್ಲಿ ಯಾವ ಕಾರಣಕ್ಕೂ ಇಲ್ಲ. ಮಮ ಭೂತ ಮಹೇಶ್ವರಂ, ನನ್ನ ಹಿಂದಿನ ಕಾಲದ ವೈಭವವನ್ನ, ಮಹತ್ವವನ್ನ, ಈಶನ ಸಾಮರ್ಥ್ಯವನ್ನ ತಿಳಿಯದ ಭೂತ ಮಹತ್ ಈಶ್ವರ. ಭೂತ ಅಂದ್ರೆ ಹಿಂದೆ ನಡೆದದ್ದು, ಮಹತ್ ಅಂತಂದ್ರೆ ಅದರ ದೊಡ್ಡತನ, ಈಶ್ವರ ಅಂದ್ರೆ ಅದರ ಮೇಲಿನ ಒಡೆತನ. ಇದ್ಯಾವುದೂ ತಿಳಿಯದಂತಹ ಮಂದಿ ಭ್ರಾಂತಿಗೆ ಒಳಗಾಗಿ ಮಮ ಮಹೇಶ್ವರಂ ಪರಂಭಾವಂ ಅಜಾನಂತಹ ಬಭ್ರವೆ ಶಾಖೆಯಲ್ಲಿ ಬಂದ ಮಾತನ್ನ ಉಲ್ಲೇಖಿಸಿದ್ರು. ದೇವರ ಪರಂಭಾವ ಅಂದ್ರೆ ಹೇಗೆ ತಿಳ್ಕೊಳ್ಬೇಕು ಅಂತ. ಅವನಿಗೆ ತುದಿ ಇಲ್ಲ, ಮೊದಲಿಲ್ಲ. ಅವನು ಯಾವ ಭಾಗಕ್ಕೆ ಹೋದ್ರೂ ಅವನ ಕಾಲಾಗ್ಲಿ, ಕೈಯಾಗ್ಲಿ, ಹೊಟ್ಟೆಯಾಗ್ಲಿ, ಸೊಂಟವಾಗ್ಲಿ, ಕಣ್ಣಾಗ್ಲಿ, ಮೂಗಾಗ್ಲಿ, ನಾಲಿಗೆ ಆಗ್ಲಿ, ಹಲ್ಲಾಗ್ಲಿ, ಅಥವಾ ಯಾವುದೇ ಇಂದ್ರಿಯಗಳ ಭಾಗವನ್ನ ತೆರೆದಾಗಲೂ, ಯಾವುದೇ ಅವತಾರದ ಪ್ರಸಂಗದಲ್ಲಿ ಬಂದ್ರು, ಯಾವುದೇ ಮೂಲ ರೂಪಕ್ಕೆ ಹೋದ್ರು, ಯಾವುದೇ ಅಂತರ್ಯಾಮಿ ರೂಪಕ್ಕೆ ಬಂದ್ರು, ಎಲ್ಲಿ ಹೋದ್ರೂ ಕೂಡ ಅದು ಪರಿಪೂರ್ಣ ರೂಪಂ. ಎಲ್ಲವೂ ಈಶಂ. ಅದು ಚಿಕ್ಕದಾದ್ರೆ ಕೂಡ ಅಷ್ಟೇ ಸಾಮರ್ಥ್ಯವುಳ್ಳದ್ದು. ಅತ್ಯಂತ ಮಹತ್ವದಲ್ಲಿ ಮಹತ್ವದ್ದಾಗ ಮಹತೋ ಮಹೀಯಾನ್ ಅನ್ನೋ ರೂಪಕ್ಕೆ ಬಂದಾಗಲೂ ಅದು ಹಾಗೇ ಇರುವಂಥದ್ದು. ವರಾಣಾಮಪಿ ಈಶಂ. ಶ್ರೇಷ್ಠರು ಅನಿಸಿದವರಿಗೂ ಕೂಡ ಒಡೆಯನಾದವನು. ದೇವವೀರ್ಯಂ. ದೇವತೆಗಳ ಅಂತರಂಗದ ಶಕ್ತಿ ಇವನೇ ಆಗಿದ್ದಾನೆ. ಇತಿ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ. ಈ ಪರಮಾತ್ಮ ಇಡೀ ಜಗತ್ತಿನ ಎಲ್ಲೆಲ್ಲಿ ಯಾವ ತರದ ವಿದ್ಯೆಗಳು, ಅರಿವಿನ ಮೂಲಗಳು ಬೇಕೋ ಅದೆಲ್ಲವೂ ಇವನಿಂದಲೇ ಹೊರಟು ಬಂದದ್ದು. ಬ್ರಹ್ಮಪಿರೋಹಿತ ಬ್ರಹ್ಮಕಾಯಿಕ ಮಹಾರಾಜಿಕ ಇತಿ ಮೋಕ್ಷ ಧರ್ಮೇ. ಪುರಕ್ಕೆ ಹಿತವನ್ನ ಬಯಸುವ ದೊಡ್ಡದರಲ್ಲಿ ದೊಡ್ಡ ಪುರೋಹಿತ ಇವನೇ. ಎಲ್ಲರಿಗಿಂತ ಅತ್ಯಂತ ಹೆಚ್ಚು ಕಾರ್ಯಭಾರವನ್ನು ನಡೆಸುವಂತಹ ಭಗವಂತನ ಕಾರ್ಯಭಾರದ ಬಗ್ಗೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮಕಾಯಿಕನು ಇವನೇ. ಇನ್ನು ಎಲ್ಲರಿಗಿಂತ ಹೆಚ್ಚು ಎಲ್ಲಾ ಕಾರ್ಯಗಳಲ್ಲಿ ರಾಜನಂತೆ ಮೆರೆದು ಕಾರ್ಯಭಾರವನ್ನು ಸರಿಯಾಗಿ ನಡೆಸುವ ರಾಜ ಗುಣವುಳ್ಳವನು ಕೂಡ ಇವನೇ ಆಗಿದ್ದಾನೆ ಅನ್ನುವುದನ್ನ ಈ ಮೋಕ್ಷ ಧರ್ಮದಲ್ಲಿ ಏನ್ ಹೇಳಿದ್ರು ಅದನ್ನ
ಈ ಮಾತುಗಳಲ್ಲಿ ನಿರೂಪಣೆ ಮಾಡಿದ್ರು. ತುಂಬಾ ಸುಂದರವಾದಂತಹ ಮಾತುಗಳಿಂದ ಕೃಷ್ಣ ಈ ಭಾವವನ್ನ ಅಭಿವ್ಯಕ್ತಿಗೊಳಿಸಿದ ಅಂತ ಗೊತ್ತಾಗುತ್ತೆ. ಪುರೋಹಿತ ಅನ್ನುವ ಶಬ್ದ ಪುರಕ್ಕೆ ಹಿತವನ್ನು ಬಯಸುವನು, ಲೋಕಕ್ಕೆ ಹಿತವನ್ನು ಬಯಸುವನು. ಈಗ ನಾವು ಸಾಮಾನ್ಯ ಬೃಹಸ್ಪತ್ಯಾಚಾರ್ಯರನ್ನು ರಾಜಗುರು ಅಂತ ಸ್ವೀಕಾರ ಮಾಡಿದ್ರೆ ಅಲ್ಲೂ ಸಮಸ್ಯೆ ಆದಾಗ ಮತ್ತು ದೇವತೆಗಳಿಗೆ ಬರುವವನು ಭಗವಂತನೇ. ಮುಂದಿನ ಶ್ಲೋಕ ಹೋಗೋಣ. ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ಸರಿ, ಈ ಮೂಢರು ಯಾವ ರೀತಿಯಲ್ಲಿ ಭಗವಂತನನ್ನ ತಿಳಿತಾರೆ ಅನ್ನೋದನ್ನ ಹೇಳಿದ್ರಲ್ವಾ. ಮನುಷ್ಯರಂತೆ ಅವರನ್ನ ಅತ್ಯಂತ ಸರಳವಾಗಿ ತಿಳ್ಕೊಳ್ಳುವ ಹುಚ್ಚುತನಕ್ಕೆ ಇಳಿತಾರೆ. ನಾವು ಎಲ್ಲವನ್ನು ಕೂಡ ಜನಸಾಮಾನ್ಯರ ಮಟ್ಟಕ್ಕೆ ಯೋಚಿಸುವವರು. ನಮಗೆ ಕೃಷ್ಣ ಕೃಷ್ಣನಾಗಿ ಬೇಡ, ನಮಗೆ ಕೃಷ್ಣ ಮನುಷ್ಯನಾಗಿ ಬೇಕು. ಅವನ ಪವಾಡಗಳನ್ನು, ಅವನ ಅಮಾನುಷ ಕಾರ್ಯಗಳನ್ನೆಲ್ಲ ನಾವು ಬಿಟ್ಟೇ ನೋಡ್ಬೇಕಾದ್ದು. ಹಾಗೆ ನೋಡುದು ಅದೆಲ್ಲ ಕಥೆಯ ಒಂದು ವೈಪರೀತ್ಯ ಅಷ್ಟೇ. ಕಥೆಯಲ್ಲಿ ಒಂದು ರೋಚಕತೆ ಬರುವುದಕ್ಕೋಸ್ಕರ ಹೇಳಿದೆ. ನಾನು ನಿಜವಾದ ಕೃಷ್ಣನನ್ನು ಪರಿಚಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ನಿಜವಾದ ರಾಮನನ್ನ ಹುಡುಕುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವ ಮಂದಿಗೆ ಏನು ಫಲ? ದೇವರನ್ನ ಸಾಮಾನ್ಯರಂತೆ ಕಾಣಬೇಕೋ, ಸಾಮಾನ್ಯರಂತೆ ಅವನು ಬದುಕಿ ತೋರಿಸಿದ ಅಂತ ಅಷ್ಟೇ ಅರ್ಥ ಹೊರತು ಅವನನ್ನೇ ಸಾಮಾನ್ಯಕ್ಕೆ ಇಳಿಸುವುದಲ್ಲ. ಇದು ನಮಗೆ ಎಚ್ಚರ ಇರಬೇಕು ಕಥೆಗಳನ್ನು ಓದುವಾಗ. ನಮ್ದು ವಿಚಿತ್ರ ಏನು ಅಂದ್ರೆ, ಯಾವ್ದಾದ್ರೂ ವಿಭೂತಿಯ ರೂಪಗಳ ಪರಿಚಯ ಆಗುವಾಗ ಅದನ್ನ ಸಾಮಾನ್ಯರಂತೆ ಕಾಣುವುದು. ಯಾವುದೋ ಸಾಮಾನ್ಯರ ಬದುಕಿದ್ರೆ ಅದಕ್ಕೊಂದು ವಿಭೂತಿ ರೂಪ ಹಚ್ಚಿ, ಕನಕದಾಸರು ಅಂದ್ರೆ ಅವರು ಸಾಮಾನ್ಯವಾಗಿ ಇರ್ಲಿಕ್ಕಿಲ್ವೇ ಇಲ್ಲ. ಅವರು ಯಾವುದೋ ಒಂದು ಮೇಲಿನಿಂದ ಇಳಿದು ಬಂದಿರಬೇಕು ಮತ್ತು ಅಂತ ವಿಚಿತ್ರವಾದ ತಿರುಗಿದ ಘಟನೆಗಳೇ ನಡೀಬೇಕು. ಇಲ್ಲ ಅಂದ್ರೆ ಅವರನ್ನ ದೊಡ್ಡವರಾಗಿ ಚಿಂತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಈ ತರದ ಒಂದು ವೈರುಧ್ಯಗಳ ವ್ಯವಸ್ಥೆಯನ್ನ ನೋಡುವಾಗ ಅಂಥವ್ರು ಹೇಗೆ ಕಾಣ್ತಾರೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ಮೋಘಾಶಾಹ, ಮೋಘ ಅಂದ್ರೆ ವ್ಯರ್ಥ, ವೃಥಾಶಾಹ. ಅವರಿಗೆ ದಿಕ್ಕುಗಳೇ ಇಲ್ಲ. ಆಶಾ ಅಂದ್ರೆ ದಿಕ್ಕು ಅಂತ ಅರ್ಥ, ಆಶಾ ಅಂದ್ರೆ ಆಸೆಗಳು ಅಂತ ಅರ್ಥ, ಬಯಕೆಗಳು ಅಂತ ಅರ್ಥ. ಮೋಘಾಶಾಹ, ಅವರ ಬಯಕೆಗಳು ವ್ಯರ್ಥವಾಗ್ತವೆ. ಭಗವದ್ವೇಷಿಭಿಹಿ ಆಶಿತಂ ಆಮುಷ್ಮಿಕಂ ಚ ಆಮುಷ್ಮಿಕಂ ನ ಕಿಂಚಿದಾಪ್ಯತೆ. ದೇವರನ್ನ ವಿರೋಧಿಸುವಂತಹ ಮಂದಿ, ಇಲ್ಲ ನಾನು ದೇವರನ್ನು ವಿರೋಧಿಸುವುದಿಲ್ಲ, ಆದ್ರೆ ನನ್ಗೆ ಹೀಗೆ ಒಂದು ಸ್ವರೂಪವನ್ನು ಕಲ್ಪಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರು ಅದು ದ್ವೇಷವೇ. ಭಗವಂತನನ್ನ ದ್ವೇಷಿಸುವುದಿಲ್ಲ ಅಂತ ಬಾಯಿ ಮಾತಷ್ಟೇ, ಆದ್ರೆ ಅವನ ಗುಣಗಳಿಂದ ತುಂಬಿದವನು ಅಂತ ಅನ್ನೋದನ್ನ ಚಿಂತಿಸುವುದಿಲ್ಲ. ಅವನನ್ನ ಮನುಷ್ಯನನ್ನಾಗಿ ಚಿಂತಿಸ್ತೇನೆ ಅಂತಂದ್ರೆ ಆ ರೀತಿಯಾಗಿ ಅವನನ್ನ ದೊಡ್ಡ ಸ್ಥಾನದಲ್ಲಿ ಇರಿಸ್ಲಿಕ್ಕೆ ಬಯಕೆ ಇಲ್ಲ. ನಂಗೆ ನಿನ್ ದ್ವೇಷ ಇಲ್ಲಪ್ಪ, ಆದ್ರೆ ನೀನ್ ಪ್ರಧಾನಿಯಾಗಿ ಇರಬಾರದು. ನಂಗೆ ನಿನ್ ಮೇಲೆ ದ್ವೇಷ ಇಲ್ಲ. ನೀನು ಇಷ್ಟು ಶಕ್ತಿವಂತನಾಗಿ ಇಷ್ಟು ಕಾರ್ಯಭಾರಗಳನ್ನ ನಡೆಸಿ ಲೋಕಕ್ಕೆ ಉಪಕಾರ ಆಗ್ತಾ ಇದ್ರು ಕೂಡ ನೀನು ಆ ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಇರೋದು ನಂಗೆ ಯಾಕೋ ಸರಿ ಹೋಗ್ತಿಲ್ಲ. ನೀನ್ ನಮ್ಮವನಾಗಿರ್ಬೇಕು. ನೀನು ಅಷ್ಟೇ ಎತ್ತರಕ್ಕೆ ಹೋದ್ರೆ ನೀನೇನ್ ಮಾತಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಅಕಸ್ಮಾತ್, ನಿನ್ ಮೇಲೆ ನಂಗೆ ದ್ವೇಷ ಇಲ್ಲ, ಆದ್ರೆ ನೀನ್ ಅಧಿಕಾರದಲ್ಲಿ ಇರಬಾರ್ದು, ನೀನ್ ನಂಗೆ ಪುರುಷೊತ್ತಿಗೆ ಸಿಗುದಿಲ್ಲ, ನನಗೆ ನನ್ಗೆ ಅವನ ಮೇಲೆ ಕೋಪ ಇಲ್ಲ, ಆದ್ರೆ ಅವನು ಮಿಲಿಟರಿಯಲ್ಲಿ ಇರಬಾರ್ದು, ನಂಗೇನು ಅವನು ಕೋಪದಲ್ಲಿಲ್ಲ, ನನ್ಗೆ ಅವನು ಒಳ್ಳೆ 24 ಗಂಟೆ ಆಸ್ಪತ್ರೆಯಲ್ಲಿ ಇರುವ ಡಾಕ್ಟರ್ ಆಗಬಾರ್ದು, ನನಗೆ ನಿತ್ಯದ ಬದುಕಿಗೆ ಸಿಗ್ಬೇಕು. ಅಥವಾ ಅವಳು ಏನೋ ಅದ್ಭುತವಾದ ಕಾರ್ಯ ಮಾಡೋದ್ರ ಬಗ್ಗೆ ನನಗೇನು ವಿರೋಧ ಇಲ್ಲ, ಆದ್ರೆ ಅವಳು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು, ಬೇರೆ ವ್ಯವಸ್ಥೆಗಳಿಗೆಲ್ಲ ತೊಡಗಬೇಕು ಅಂತ ಹೀಗೆ ಹೇಳಿದ್ರೆ ಅದರಲ್ಲಿ ದ್ವೇಷ ಇಲ್ಲ ಅನ್ನುವ ಶಬ್ದ ಅದು ಶಬ್ದದಲ್ಲಿ ಮಾತ್ರ ಇದೆ ಹೊರತು ನಿಜವಾದ ಅರ್ಥದಲ್ಲಿ ಒಳಗಿನಿಂದ ಅದು ವಿರೋಧವನ್ನೇ ವ್ಯಕ್ತಪಡಿಸಿದ್ದು ಅಥವಾ ಅವರ ಏಳಿಗೆಯನ್ನ ನಿರಾಕರಿಸುವ ಭಾವವನ್ನೇ ಮಾತನಾಡಿದ್ದು ಅಂತ ಹೇಗೆ ನಮಗೆ ಗೊತ್ತಾಗುತ್ತೋ ಹಾಗೆ ಭಗವಂತನ ವಿಷಯದಲ್ಲೂ ಕೂಡ ಅವನನ್ನ ದೊಡ್ಡ ಸ್ಥಾನದಲ್ಲಿ ನೋಡ್ಲಿಕ್ಕೆ
ಇಷ್ಟಪಡದೆ ಸಾಮಾನ್ಯರಂತೆ ಕಾಣ್ತೇನೆ ಅಂತ ಅನ್ನೋದು ಕೂಡ ಒಂದು ದ್ವೇಷವೇ. ಇದ್ದ ಗುಣಗಳನ್ನ ವಿರೋಧಿಸಿ ನೋಡುವುದು ದ್ವೇಷವೇ. ಆದ್ರೆ ಶಬ್ದದಲ್ಲಿ ನಮಗ ಅಥವಾ ಅಭಿವ್ಯಕ್ತಿಯಲ್ಲಿ ಅದು ಕಾಣದೇ ಇರಬಹುದು, ಆದ್ರೆ ಅದರ ಪರಿಣಾಮ ಅದು ಹಾಗೆ ಬಂದು ನಿಲ್ಲುತ್ತೆ. ಇಡೀ ಜಗತ್ತಿನ ಸೃಷ್ಟಿಯನ್ನ ಮಾಡಿದಂತಹ ಭಗವಂತನ ಕುರಿತಾದ ಅವನ ಅಷ್ಟು ಕೆಲಸಗಳನ್ನ ನಾವು ಏನು ಕೆಲಸವೇ ಮಾಡಿಲ್ಲ ಅನ್ನೋ ತರ ಹೇಳಿದ್ರೆ ಅದು ಆ, ಅವನ ಗುಣಗಳನ್ನ ಅಡಗಿಸಿಟ್ಟ ಹಾಗೆ ಅಲ್ವಾ. ಹಾಗಾಗಿ ಏನ್ ಕೆಲಸ ಮಾಡಿದ್ರು ಕೂಡ ಅದು ವ್ಯರ್ಥವಾಗುವುದಾದ್ರೆ ಅಥವಾ ಏನ್ ಹೇಳ್ತಿದೀವೋ ಅದರಿಂದ ಏನು ತೊಂದರೆ ಆಗತ್ತೆ ಹೊರತು ಏನು ಲಾಭ ಇಲ್ಲ ಅಂದ್ರೆ ಅದು ವೃಥಾಶಾನೆ. ಭಗವದ್ವೇಷಿಗಳು ಆಸೆ ಪಟ್ಟಂತೆ ಯಾವುದೇ ಆಮುಷ್ಮಿಕವಾದಂತಹ ಫಲವನ್ನು ಅವರು ಮುಂದೆ ಪಡೆಯುವುದಿಲ್ಲ. ಈ ಲೋಕದಲ್ಲೂ ಸೌಖ್ಯ ಅನುಭವಿಸುವುದಿಲ್ಲ, ಪರಲೋಕ ಅಂತ ಅವರು ಒಪ್ಪೇ ಇಲ್ಲ. ಯಾಕೆಂದ್ರೆ ಆ ನಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಲೈಕ್ ಮಾಡ್ತಾರೆ ಅನ್ನೋದ್ರಿಂದ ಅವನ ಯಶಸ್ಸು ತೀರ್ಮಾನ ಆಗುದಿಲ್ಲ. ಎಷ್ಟು ಜನ ವಿದ್ಯಾವಂತರು, 10 ಜನ ವಿದ್ಯಾವಂತರು ಇದು ಕರೆಕ್ಟ್ ಆದ ವಿಷಯ ನಿರೂಪಣೆ ಅಂತ ಹೇಳಿದ್ರೆ ಅದು ಬ್ರಹ್ಮಾಸ್ತ್ರವನ್ನ ನಮ್ಮ ಕೈಗೆ ಕೊಟ್ಟ ಹಾಗೆ, ವರ ಕೊಟ್ಟ ಹಾಗೆ. ಪೆದ್ದರಾದ 1,00,000 ಜನ ಅದನ್ನ ಮೆಚ್ಚಿದ್ರೂ ಕೂಡ ತಿಳುವಳಿಕೆ ಉಳ್ಳ 10 ಜನರು ಅದನ್ನ ಒಪ್ಲಿಲ್ಲ ಅಂತಂದ್ರೆ ಆ ಆ ದಾರಿಯಲ್ಲಿ, ಅಂದ್ರೆ ಇದು ಲೋಕದ ಯಾವುದೋ ಭೌತಿಕ ವಿಷಯದ ಬಗ್ಗೆ ಎಂಜಾಯ್ ಮಾಡುವುದಕ್ಕೆ ಅಥವಾ ಇನ್ನೇನು ಒಂದು ಎಂಟರ್ಟೈನ್ ಅನ್ನುವ ಸಂಬಂಧಕ್ಕೆ ಬಂದ ವಿಷಯಗಳಾದಾಗ ಅದನ್ನು ಯಾರು ಅವರು ಒಪ್ಪುದೇ ಇಲ್ಲ, ಅವರ ಪ್ರಸಿದ್ಧಿಯ ಅಪೇಕ್ಷೆಯೂ ಇಲ್ಲ. ಆದ್ರೆ ಸಾಧನೆಯ ದಾರಿಯಲ್ಲಿ, ಭಗವಂತನ ಕಡೆಗೆ ಸಾಗುವ ದಾರಿಯಲ್ಲಿ ನಮಗೆ ಒಪ್ಪಬೇಕಾದವರು ಅದನ್ನ ತಿಳಿದವರು. ಹಾಗಾಗಿ ದೇವರನ್ನ ಇಲ್ಲ ಅಂತ ಹೇಳಿದ ತಕ್ಷಣ ಅಥವಾ ದೇವರನ್ನ ಸಾಮಾನ್ಯನಂತೆ ನಾನು ಪರಿಚಯಿಸ್ತೇನೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಸಿಗಬಹುದು, ಅಥವಾ ಅದಕ್ಕೆ ಸರ್ಕಾರದಿಂದ ಮಾನ್ಯತೆಯೂ ಸಿಗಬಹುದು. ಒಂದಿಷ್ಟು ಜನ ಪರಿಷತ್ತಿನ ಮಂದಿ ಇದು ತುಂಬಾ ಒಳ್ಳೆಯ ಕೃತಿ ಇಂತ ಜನರ ಮಧ್ಯಕ್ಕೆ ಅದನ್ನ ಇನ್ನಷ್ಟು ಹೆಚ್ಚು ಪ್ರಸಿದ್ಧಿಗೆ ಬರುವಂತೆ ಮಾಡಬಹುದು. ಆದ್ರೆ ಅದರ ನಿಜವಾದ ಅರಿವುಳ್ಳಂತಹ ಮಂದಿ ಆ ನಾಸ್ತಿಕ್ಯ ಚಿಂತನೆಯನ್ನೋ ಅಥವಾ ನಾನು ಸಾಮಾನ್ಯರಂತೆ ದೇವರನ್ನು ಪರಿಚಯಿಸ್ತೇನೋ ಅಂತ ಹೇಳಿದ ರೀತಿಯ ಮಾತುಗಳಿಗೆ ಅವರು ಮುದ್ರೆ ಒತ್ತಿಲ್ಲ ಅಂದ್ರೆ ಅದು ಎಷ್ಟು ದೊಡ್ಡ ಅಭಿವ್ಯಕ್ತಿ ಆಗಿದ್ರು ಕೂಡ, ಸಾಹಿತ್ಯದ ಅಭಿವ್ಯಕ್ತಿ ಆಗಿದ್ರು ಕೂಡ ಅದು ಅಸಂಬದ್ಧವೇ ಅಂತ ಆಗುತ್ತೆ. ಮೂಲ ಸತ್ಯವನ್ನ ಅದು ಹೇಳುವ ವಿಷಯದಲ್ಲಿ ಸೋತಿದೆ, ಹಾಗಾಗಿ ಅದು ಬಾಳುವುದು ಕಷ್ಟ ಆಗುತ್ತೆ ಅನ್ನೋದೇ ಅದಕ್ಕೆ ಪರಿಹಾರ. ಆದ್ರಿಂದ ಅಥವಾ ಅದು ಕೂಡ ಕೆಲವು ಕಾಲ ಬಾಳಬಹುದು, ಯಾಕೆಂದ್ರೆ ಕೆಲವೊಂದ್ ಸರ್ತಿ ಆ ವ್ಯಕ್ತಿಯ ಹಿಂದಿನ ಪರಿಶ್ರಮ, ಅದಕ್ಕಿರುವ ಆ ಉದ್ದೇಶ ಏನೇ ಇದ್ರೂ ಕೂಡ ಅದಕ್ಕೆ ಹಾಕಿದ ಶ್ರಮ ಅದು ಕೆಲವು ಕಾಲ ದೂಡತ್ತೆ, ಕೆಲವು ಭಾಗಗಳನ್ನ ಬಹಳ ದಿನಗಳ ಕಾಲ ಓಡುವಂತೆ ಮಾಡತ್ತೆ. ಅಂತವರೇ ಒಂದಿಷ್ಟು ಜನ ಇರ್ತಾರೆ. ಆ ಪ್ರಸಿದ್ಧಿ ಅನ್ನೋದು ಅದು ಸಿದ್ಧಾಂತದಿಂದ ಸರಿ ಇದೆ ಅನ್ನುವ ಕಾರಣಕ್ಕೆ ಪ್ರಸಿದ್ಧಿ ಉಳಿಬೇಕು ಅಂತಿಲ್ಲ. ಒಂದಿಷ್ಟು ಜನ ತಪ್ಪು ಅಭಿವ್ಯಕ್ತಿ ಅವರ ಸ್ವರೂಪವಾದಾಗ ಅಂಥವ್ರು ಎಲ್ಲಿ ತನಕ ಬರ್ಬೇಕೋ ಅಲ್ಲಿ ತನಕನೂ ಅವ್ರಿಗೆ ಸಂಬಂಧಪಟ್ಟ ಸಾಹಿತ್ಯವೂ ಇರ್ಬೇಕು. ಆ ರೀತಿ ಪ್ರಸಿದ್ಧಿಗೆ ಬಂದೇ ಬರುತ್ತೆ. ಪ್ರಸಿದ್ಧಿಗೂ ಸಿದ್ಧಾಂತಕ್ಕೂ ಅಥವಾ ಪ್ರಸಿದ್ಧಿಗೂ ಅದರಲ್ಲಿರುವ ಯಥಾರ್ಥವಾದ ವಿಷಯಕ್ಕೂ ಏನು ಸಂಬಂಧ ಇರಬೇಕಾಗಿಲ್ಲ. ಮತ್ತು ಫಲ ಅದನ್ನೇ ಫಲವತ್ತಂ ನ ಚಾಸ್ಮಾರಿಹಿ, ಅದು ಏನು ಲೋಕದಲ್ಲಿ ನಾವು ಅದನ್ನು ಪಾರಾಯಣ ಮಾಡಿದ್ರೆ ಇಂತಹ ಫಲ ಸಿಗುತ್ತೆ, ಅದು ಫಲ ಸಿಕ್ಕಿತು ಅಂದ ಮಾತ್ರಕ್ಕೆ ನಮಗೆ ಸಿದ್ಧಾಂತದಿಂದ ಅಥವಾ ಅದರ ಕಾನ್ಸೆಪ್ಟು ಅದು ಅತ್ಯಂತ ಕರೆಕ್ಟ್ ಆದದ್ದು ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ನ ಕಿಂಚಿದ್ ಆಪ್ಯತೆ, ಆಪ್ಯತೆ ಅಂದ್ರೆ ಪಡೆಯುತ್ತಾನೆ, ನ ಆಪ್ಯತೆ ಆಮುಷ್ಮಿಕವಾದ ಯಾವ ಫಲವನ್ನು ಕೂಡ ಅವನು ಈ ರೀತಿ ಪ್ರಕಟಪಡಿಸುವುದರಿಂದ ಲೋಕದಲ್ಲಿ ಜನ ಅವನನ್ನ ಜ್ಞಾನಿಗಳಾದವರು ವಿರೋಧಿಸ್ತಾರೆ. ಏನಿದು ಈ ತರ ರಾಮನನ್ನ
ಹೇಗೆಗೂ ಪರಿಚಯಿಸಿದ್ರೆ, ಅಥವಾ ದೇವಯಾನಿಯ ಕಥೆ, ಅಥವಾ ಶುಕ್ರಾಚಾರ್ಯರ ಕಥೆ, ಅಥವಾ ಯಯಾತಿಯ ಕಥೆ, ಅಥವಾ ದ್ರೌಪದಿಯ ಕಥೆ, ಅಥವಾ ಪಾಂಡವರ ಕಥೆ ಅಲ್ಲಿ ಇದ್ದಂತೆ ತೋರಿಸುವುದರ ಬದಲು ತಮ್ಗೆ ಬೇಕಿರುವ ಅವ್ಯವಸ್ಥೆಯ ಚಿಂತನೆಗಳನ್ನೆಲ್ಲ ಆ ಪಾತ್ರಗಳಲ್ಲಿ ತುಂಬಿ ತಮ್ಮ ಎಜೆಂಡಾಗಳನ್ನ ಸಮಾಜದಲ್ಲಿ ಬಿತ್ತುವಂತಹ ದುರವಸ್ಥೆ ಮಾಡುವಂತಹ ಮಂದಿಗೆ ಐಹಿಕವಾದಂತಹ ಪ್ರಾಮಾಣಿಕವಾದ ಬೆಲೆಯೂ ಸಿಗುವುದಿಲ್ಲ. ಅವರದ್ದೇ ಒಂದಿಷ್ಟು ಪಟಾಲಂಗಳು ಅವರನ್ನ ಉಧೋ ಅಂತ ಮೆರೆಸಬಹುದು ಬಿಟ್ರೆ ಅದು ಪ್ರಾಮಾಣಿಕವಾದ ಜ್ಞಾನಿಗಳ ಹೊಗಳಿಕೆಯಾಗಿ ಅಲ್ಲಿ ಬರುವುದಿಲ್ಲ. ಯಜ್ಞಾದಿ ಕರ್ಮಣಿ ನತೇಶಾಂ ಯಜ್ಞಾದಿ ಕರ್ಮಣಿ ಚ ತೇಷಾಂ ವೃಥೈವ. ಯಾರು ಭಗವಂತನ ಬಗ್ಗೆ ಸರಿಯಾದ ಪ್ರಜ್ಞೆ ಇರುವುದಿಲ್ವೋ ಅವರ ಯಜ್ಞಯಾಗಾದಿಗಳನ್ನು ಮಾಡಿದ್ರೂ ಕೂಡ ಅದು ವ್ಯರ್ಥವೇ. ವ್ಯರ್ಥ ಅಂದ್ರೆ ಏನ್ ಗೊತ್ತಾ, ಅದ್ರ ನಿಜವಾದ ಮಹಾಫಲ ಏನ್ ಸಿಗಬೇಕು ಅದು ಸಿಗದೆ ಊಟ ಸಿಕ್ಕಿತು ಅಂತ ಅನ್ನೋದು ಮಹಾಫಲವೋ? ಅದು ನೀವು ಬೇರೆ ಮನೆಯಲ್ಲಿ ಹಶುವಾಗ್ತಾ ಇದೆ ಅಂತ ಹೋಗಿ ಕೈ ನೀಡಿದ್ರು ಕೂಡ ಅವರು ಊಟ ಹಾಕ್ತಿದ್ರು. ಅಥವಾ ಅವ್ರ ಮನೆಯಲ್ಲಿ ಅವತ್ತೇ ನಾವು ವಿಶೇಷ ಕಾರ್ಯಕ್ರಮ ಅವರು ಎಲೆ ಹಾಕಿ ದೊಡ್ಡ ಪಂಚಭಕ್ಷ ಪರಮಾನ್ನದ ಅಡಿಗೆ ಬಡಿಸ್ತಿದ್ರು. ಪಂಚಭಕ್ಷದ ಪರಮಾನ್ನದ ಅಡಿಗೆ ತಿನ್ಲಿಕ್ಕೋಸ್ಕರ ಒಂದು ಯಜ್ಞ ಮಾಡಿಸ್ಬೇಕಾಗಿರ್ಲಿಲ್ಲ. ಯಾರದೋ ಮನೆಯಲ್ಲಿ ಹೋಗಿ ಅವರ ವಿಶೇಷ ಕಾರ್ಯಕ್ರಮದ ನಡುವೆ ಹೋಗಿ ಸೇರಿಕೊಂಡ್ರೆ ಒಂದ್ ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಓಡಾಡಿದ್ರೆ, ಅಥವಾ ಅದೇ ಮನೆಯಲ್ಲಿ ಹಿಂದೆಲ್ಲ ಅಂತವ್ರು ಇರ್ತಿದ್ರು. ಅಂದ್ರೆ ಅವ್ರು ಏನು ಸುಮ್ನೆ ಬಂದು ಆ ಮನೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ. ಅಡಿಗೆ ಮನೆಗೆ ಹೋಗಿ ಪಾತ್ರೆ ತೊಳೆದಿಡುದು, ಅಥವಾ ಬಡಿಸ್ಲಿಕ್ಕೆ ಬಂದು ನಿಲ್ಲುವುದು, ಅಥವಾ ಏನು ಹಾಲ್ಗಳಲ್ಲೆಲ್ಲ ಪದಾರ್ಥಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೆಗೆದಿಡುದು. ಅವರನ್ನ ಯಾರು ಕರಿತಿರ್ಲಿಲ್ಲ, ಅವರೇ ಬರ್ತಿದ್ರು, ಮನೆ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಕೊನೆಗಾಗುವಾಗ ಅವ್ರು ಸಂಬಳಕ್ಕೂ ಕೇಳ್ತಿರ್ಲಿಲ್ಲ. ಅವ್ರಿಗೆ 2 ಹೊತ್ತು ಊಟ ಆದ್ರೆ ಆಯ್ತು. ಅಂತವ್ರು ಎಷ್ಟೋ ಜನ ಹಾಗೆ ಬದುಕಿದವ್ರು ಇದ್ದಾರೆ. ಅವ್ರು ಮತ್ತೆ ಒಂದು ರೀತಿ ವಿಚಿತ್ರವಾದ ಬದುಕು. ಯಾರತ್ರ ಏನು ಕೇಳ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಕೆಲವೊಂದ್ ಸರ್ತಿ ಏನಾದ್ರೆ ಯಜಮಾನ ಪ್ರೀತಿಯಿಂದ ಕೊಟ್ರೆ ಅದನ್ನ ತಗೊಳ್ತಿದ್ದ. ಮುಂದಿನ ಸಲಕ್ಕೆ ಅವನೇ ಕಾಯ್ತಿದ್ದ, ಆ ವ್ಯಕ್ತಿ ಬಂದ್ರೆ ಎಷ್ಟು ನಿಸ್ಪೃಹ ಕೆಲಸ ಮಾಡ್ತಾನೆ, ಅವನ್ ಬಂದ್ರೆ ಚೆನ್ನಾಗಿರುತ್ತೆ, ಅವನೇ ಬರ್ಲಿ ಅಂತ ಅಪೇಕ್ಷೆ ಪಡ್ತಾರೆ. ಹಾಗೆ ಇಡೀ ಬದುಕು ಹಾಗೆ ಕಳೆದವರಿದ್ದಾರೆ. ಅದನ್ನ ಮಾಡ್ಲಿಕ್ಕೆ ಯಾಗ ಮಾಡಿ ವಿಶೇಷವಾಗಿ ಅದಕ್ಕೆ ಶ್ರಮ ಪಟ್ಟು ಮಾಡಬೇಕಾದ ಅಗತ್ಯ ಇಲ್ಲ. ಆದ್ರಿಂದಾಗಿ ಯಜ್ಞ ಕರ್ಮದಿಂದ ಏನು ಸುಖ ಸಿಗಬೇಕೋ ಅದು ಕೂಡ ಈ ದೇವರನ್ನ ನಂಬದ ಮೂರ್ಖನಿಗೆ ಸಿಗುವುದಿಲ್ಲ. ಜ್ಞಾನಂಚ, ಇನ್ನು ಜ್ಞಾನ ಅಂತೂ ದೂರತೋಪಾಸ್ತ. ಲೌಕಿಕವಾದ ಫಲ ಸಿಗುವುದಿಲ್ಲ. ಅದೇ ಸಿಗುವುದಿಲ್ಲ ಅಂದ್ಮೇಲೆ ಅರಿವು ಹೇಗ್ ಸಿಗುತ್ತೆ? ಯಾಕೆಂದ್ರೆ ಸರಿಯಾದ ಹಿನ್ನೆಲೆಯನ್ನ ಅರಿತು ಕರ್ಮ ಮಾಡಿದಾಗಲೇ ನಮ್ಮ ಕರ್ಮಗಳು ನಮ್ಮ ಪಾಪದ ಕೊಳೆಗಳನ್ನ ತೊಳೆದು ಅರಿವಿಗಾಗಿ ಮನಸ್ಸನ್ನ ಶುಚಿಗೊಳಿಸಿ ಹೊಸತನ್ನ ಸ್ವೀಕರಿಸಿದ್ದನ್ನ ಉಳಿಸಿಕೊಳ್ಳುವ, ಉಳಿಸಿದ್ದನ್ನ ಮಾಗಿಸಿದ್ದನ್ನ ಕಾಲದಲ್ಲಿಯೇ ಸರಿಯಾಗಿ ಅದನ್ನ ರೂಢಿಸಿದ್ದನ್ನ ಅಥವಾ ಅನುಭವಿಸಿದ್ದನ್ನ ಮತ್ತೆ ಅದನ್ನ ಸಮಾಜಕ್ಕೆ ಬಿತ್ತರಿಸುವ ಅಷ್ಟೂ ಕೆಲಸಕ್ಕೆ ಈ ಕರ್ಮ ಶೋಧ ಅನ್ನುವುದು ಪಾಪದ ಶೋಧನೆಗೆ ಕಾರಣವಾಗುತ್ತೆ. ಕರ್ಮದ ಶುದ್ಧತೆ ಶೋಧನೆಗೆ ಕಾರಣವಾಗುತ್ತೆ. ಕೇನಾಪಿ ಬ್ರಹ್ಮರುದ್ರಾದಿ ಭಕ್ತ್ಯಾದ್ಯುಪಾಯೇನ ನ ಕಶ್ಚಿತ್ ಪುರುಷಾರ್ಥಃ ಆಮುಷ್ಮಿಕಃ ತೈರಾಪ್ಯತ ಇತ್ಯರ್ಥಃ. ಬ್ರಹ್ಮ, ರುದ್ರ, ಇಂದ್ರ, ವರುಣ, ಕುಬೇರ, ಮಣಿಭದ್ರ ಹೀಗೆ ಅವರವರಿಗೆ ಯಾವ ತರದ ದೇವತೆಗಳಿಂದ ಲಭ್ಯ ಆಗತ್ತೆ ಅಂತ ಅವರು ಭಾವಿಸ್ತಾರೋ ಅಂತ ಯಾವುದೇ ದೇವತೆಗಳಿಂದಲೂ ಕೂಡ ನ ಕಶ್ಚಿತ್ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು ಕೂಡ ಆ ದೇವತೆಗಳ ಉಪಾಸನೆಯ ಪಾರಮ್ಯದ ಚಿಂತನೆಯ ಅಭ್ಯಾಸದಿಂದ ಸಿಗುವುದು ಸಾಧ್ಯವೇ ಇಲ್ಲ. ನತೈಹಿ ಆಮುಷ್ಮಿಕ ಆಪ್ಯತೆ. ಲೌಕಿಕವಾದ ಸಂತೋಷವನ್ನು ಕೂಡ ಕೊಡುದು ಮಯೈವ ವಿಹಿತಾನ್ ಹಿತಾನ್ ಅಂತ ಹಿಂದೆಯೂ ಕೃಷ್ಣ ಅದನ್ನ ಗೀತೆಯಲ್ಲಿ ಹೇಳಿದ. ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದ್ರು ಅವ್ರು ಅದನ್ನು ಕೊಡುದಲ್ಲ, ಅಲ್ಲಿ ನಾನೇ ನಿಂತು ಕೊಡ್ತೇನೆ ಅಂತ. ಆದ್ರಿಂದಾಗಿ ಚತುರ್ಮುಖಾದಿ ದೇವತೆಗಳ ವೈಭವವನ್ನ ಅದರ ಪಾರಮ್ಯವನ್ನ ಅನುಸಂಧಾನ ಮಾಡಿ ಯಾರಾದ್ರೂ ಏನಾದ್ರೂ ಪಡೀತಾರೆ ಅಂದ್ರೆ ಅದಕ್ಕೆ ಕಾರಣ ಬ್ರಹ್ಮರುದ್ರಾದಿ ದೇವತೆಗಳಲ್ಲ, ಅವರಲ್ಲಿ ನಿಂತ ಭಗವಂತನೇ ಕೊಡುದು. ಅದರಿಂದಾಗಿ ನೀವು ಯಾರು ಕೊಡ್ತಾ ಇದ್ದಾನೋ ಮೂಲದಲ್ಲಿ ಅವನನ್ನೇ ಹೋಗಿ ಕೇಳಿದ್ರೆ ಹೆಚ್ಚು ಉತ್ತಮ ಅಲ್ವಾ? ಮಧ್ಯದ ದಾರಿಯಲ್ಲಿ ಒಬ್ಬ ದಲ್ಲಾಳಿಯನ್ನ ಯಾಕೆ ಇಟ್ಕೊಳ್ಬೇಕು? ಅಂದ್ರೆ ಅದರ ಅಭಿಪ್ರಾಯ ಈ ದೇವತೆಗಳು ದಲ್ಲಾಳಿಗಳು ನಾನು ಹೇಳಿದ್ದಲ್ಲ, ಅಥವಾ
ಈ ಉಪಾಸನೆಯಲ್ಲಿ ದೇವತೆಗಳ ಪಾತ್ರ ನಮಗೆ ಫಲ ಸಿಗುವುದ್ರಲ್ಲಿ ಏನು ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಅವರನ್ನ ಇಷ್ಟಪಡುದಿಲ್ಲ, ಅವರು ಅದನ್ನ ನಮ್ಮನ್ನೇ ಸರ್ವಸ್ವವಾಗಿ ತಿಳಿಯುವುದನ್ನ ಅವರು ಇಷ್ಟಪಡುದಿಲ್ಲ. ತಮ್ಮ ಒಡೆಯನನ್ನ ಅವರು ಪರಿಗಣಿಸಬೇಕು ಅಂತಾನೆ ಯೋಚಿಸ್ತಾರೆ. ಆದ್ರೆ ಅವನು ಸ್ವಭಾವಕ್ಕೆ ಅನುಗುಣವಾಗಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಕೆಲವರು ತಿದ್ದುತ್ತಾರೆ. ಈಗ ಬ್ರಹ್ಮ ಆ ತನ್ನ ತೊಡೆಯಿಂದ ನಾರದನನ್ನ ಹುಟ್ಟಿಸಿದ ತಕ್ಷಣವೇ, ಅಂದ್ರೆ ಹಿಂದೆಯೂ ಹುಟ್ಟಿದ್ದವನು ಮತ್ತೆ ಹುಟ್ಟುತ್ತಾನೆ, ಹುಟ್ಟಿ ಬ್ರಹ್ಮದೇವರನ್ನು ಹೊಗಳುತ್ತಾನೆ. ಹೊಗಳುವಾಗ ನೀನೇ ಸರ್ವಸ್ವ, ನೀನೇ ಈ ಸೃಷ್ಟಿಕರ್ತ ಅಂತ ಹೇಳಿದಾಗ ಚತುರ್ಮುಖವನನ್ನು ತಿದ್ದಾನೆ. ಈ ಮಾತನ್ನ ನೀನ್ ಹೀಗೆ ಗಟ್ಟಿ 100 ಕಡೆ ಹೇಳ್ಕೊಂಡು ಬರಬೇಡ ಮರೆಯ. ಈಗಾಗ್ಲೇ ಜನ ತಪ್ಪು ತಿಳ್ಕೊಂಡು ನನ್ನ ವಿಷಯದಲ್ಲಿ ನಾನು ಸೃಷ್ಟಿ ಮಾಡದೇ ಇದ್ರು ನನ್ನನ್ನು ಸೃಷ್ಟಿ ಮಾಡಿದವನೇ ಪ್ರಧಾನ ಅಲ್ವಾ? ಇಲ್ಲ ಅಂದ್ರೆ ನಾನು ಹೇಗೆ ಬರ್ಬೇಕಿತ್ತು? ಅದರಿಂದ ಆ ಕಾರಣಕ್ಕಾಗಿ ನನಗೆ ಸೃಷ್ಟಿಯ ಕೆಲಸವನ್ನ ಕೊಟ್ಟಿದ್ದಾನೆ ಅನ್ನೋದು ಸತ್ಯ. ಆದ್ರೆ ಸೃಷ್ಟಿ ಮಾಡುವವನವನೇ. ನಾನು ಅವನ ಪರವಾಗಿ ಅವನು ಕೊಟ್ಟ ಕೆಲಸವನ್ನ ಪ್ರಾಮಾಣಿಕವಾಗಿ ನನ್ನ ಸಾಧನೆಯ ಮುಂದುವರಿದ ಭಾಗವಾಗಿ ಈ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಹೀಗೆ ತಿದ್ದುತ್ತಾನೆ. ರುದ್ರದೇವನು ಕೂಡ ಕೃಷ್ಣ ಬಂದು ನಮಸ್ಕಾರ ಮಾಡಿ ನೀನೇ ಸರ್ವಸ್ವ ಅಂತ ಹೇಳಿದಾಗ, ಪ್ರದ್ಯುಮ್ನನ್ನ ಪಡಿಬೇಕು ಅಂತ ಬಂದಾಗ, ಅಯ್ಯೋ ಅಲ್ಲಿ ಋಷಿಗಳೆಲ್ಲ ಅವರನ್ನು ತಿದ್ದುದು, ಕೃಷ್ಣನನ್ನೇನ್ ತಿದ್ದಬೇಕಾಗಿಲ್ಲ. ಋಷಿಗಳಿಗೆ ಹೇಳ್ತಾನೆ, ಏ ಪುಣ್ಯಾತ್ಮರ, ನೀವು ಅವನು ಹೇಳಿದ ಅಂತ ನಮಸ್ಕಾರ ಮಾಡಿದ್ ನೋಡಿ, ಅವನು ಹೇಳಿದಂತೆ ಅವನು ಪಾಪದ ವ್ಯಕ್ತಿ, ಲೋಕದಲ್ಲಿ ಏನು ತಿಳಿಯದವನು ಅಂತ ಅನ್ಕೊಳ್ಬೇಡಿ. ಅವನು ಯಾರನ್ನ ಪಡಿಬೇಕು ಅಂತ ಆ ಪ್ರಯತ್ನ ಪಡ್ತಾ ಇದ್ದಾನೋ ಅವನನ್ನ ಈಗಾಗ್ಲೇ ಒಂದು ಬಾರಿ ಪಡೆದು ಯುದ್ಧದಲ್ಲಿ ಅವನನ್ನ ಬಳಸಿಕೊಂಡು ಮತ್ತೆ ವಾಪಸ್ ತನ್ನ ಶರೀರದೊಳಗೆ ತಗೊಂಡು ಮತ್ತೆ ವಾಪಸ್ ಇಲ್ಲಿ ನನ್ನ ಹತ್ರ ಬಂದಿದ್ದಾನೆ. ನನ್ನ ಹತ್ರ ಬಂದ ಉದ್ದೇಶ ಏನು ಅಂದ್ರೆ, ಈ ನನ್ನ ಕೈಯಿಂದ ಪಡೆದ ಮಗುವಿನ, ಅಂದ್ರೆ ಹುಟ್ಟಿದ ಮಗುವಿನಿಂದ ಸಾವು ಬರುದಾದ್ರೆ ಬರ್ಲಿ ಅಂತ ಒಬ್ಬ ವರ ಕೇಳಿ ಒದ್ದಾಡ್ತಾ ಇದ್ದಾನೆ ಶಂಬರ ಅನ್ನುವನು. ಅವನು ಅಂದ್ರೆ ಈಗ ಅದು ಮತ್ತೆ ಅವನು ಉಪಾಸನೆ ಮಾಡುವ ಶಕ್ತಿಯಿಂದಲೇ ಅದು ಮರಳಿ ಮಗುವಾಗಿ ಬಂದ್ರೆ ಆವಾಗ ಅವನಿಗೆ ಆ ಸಾವು ಉಂಟಾಗುತ್ತೆ. ಆ ಅವನ ವರವನ್ನ ಈಡೇರಿಸುವುದಕ್ಕಾಗಿ, ಅವನಿಗೆ ನಾನು ಕೊಟ್ಟ ವರವನ್ನ ಪೂರೈಸುವುದಕ್ಕಾಗಿ ನನ್ನ ಹತ್ರನೇ ಬಂದು ಮಗನನ್ನ ಪಡೆದಂತೆ ಮಾಡಿ ಪಡೆದ ತಕ್ಷಣವೇ ರಕ್ಕಸನಿಂದ ಅಪಹರಿಸಲ್ಪಡುವಂತಾಗಿ ಅವನನ್ನ ಕೊಲ್ಲಬೇಕಾದಂತಹ ವ್ಯವಸ್ಥೆಗೆ ಅವನನ್ನ ಈಡು ಮಾಡಿದ್ದಾನೆ. ಆದ್ರಿಂದ ನೀವು ಹಾಗೆಲ್ಲ ಅವನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ ಅಂದ ತಕ್ಷಣ ಅವನಿಗೇನು ಗೊತ್ತಿಲ್ಲ, ರುದ್ರದೇವನೇ ಎಲ್ಲ ಕೊಟ್ಟದ್ದು ಅಂತ ಭಾವಿಸಬೇಡಿ ಅಂತ ಹೀಗೆ ರುದ್ರದೇವನೇ ತಿದ್ದಿದ ಪ್ರಸಂಗಗಳಿವೆ. ಪರಶುರಾಮ ನಮಸ್ಕಾರ ಮಾಡುವಾಗ್ಲೂ ಹೇಳ್ತಾನೆ ಶಿವ ಶಂಭುವರೇಣ್ಯ ಅಂತ ಪರಶುರಾಮನನ್ನ ಆಚಾರ್ಯರು ಚಿಂತನೆ ಮಾಡುವಾಗ ಈ ಒಂದೇ ಶಬ್ದದಿಂದ ಪರಶುರಾಮನ ಮತ್ತು ಶಿವನ ನಡುವಿನ ಸಂಬಂಧದ ಕಥೆಯನ್ನ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಶಂಭುವಿಗೆ ವರೇಣ್ಯ, ಶಂಭುವಿಗೆ ಇಷ್ಟಾರ್ಥಗಳನ್ನ ಈಡೇರುವಂತೆ ಮಾಡುವುದಕ್ಕೆ ಅವಕಾಶ ಕೊಟ್ಟವನು. ಅವನ ಮೂಲಕ ಅಸ್ತ್ರಾದಿಗಳನ್ನ ಪಡೆದು ಲೋಕದಲ್ಲಿ ನಾನು ಕ್ಷತ್ರಿಯರ ಸಂಹಾರ ಮಾಡುತ್ತೇನೆ ಅಂತ ಬಂದ ಪ್ರಸಂಗವನ್ನ ಪುರಾಣಗಳು ಹೇಳುತ್ತಾರೆ. ಹೀಗೆ ಅವರೇ ಸ್ವತಃ ಭಗವಂತನ ಪಾರಮ್ಯವನ್ನ ಇಷ್ಟಪಡುವರಾದ್ರಿಂದ ಅವರನ್ನ ನಾವು ಭಕ್ತಿ ಮಾಡಿ ಉಪಾಯದಿಂದ ಪುರುಷಾರ್ಥಗಳನ್ನ ಪಡೀತೇವೆ ಅಂತ ಅನ್ನೋದು, ಅಥವಾ ಲೋಕದ ಆಮುಷ್ಮಿಕ ಫಲಗಳನ್ನ ಹೊಂದುತ್ತೇವೆ ಅಂತ ಅನ್ನೋದು ಅದು ಯಾವತ್ತಿಗೂ ಸಾಧ್ಯ ಇಲ್ಲದ ಸಂಗತಿ. ಅಲ್ಲ, ಎಷ್ಟೊತ್ತು ನೀವು ಹೇಳಿದ್ರಿ, ನಿಮ್ಮ ಅಭಿಪ್ರಾಯ ಅಂತ ನಾವು ಪರಿಗಣಿಸಿ ಇದನ್ನ ಬಿಟ್ಟು ಬಿಡ್ಬೋದಲ್ವಾ? ಮಧ್ವಾಚಾರ್ಯರಿಗೆ ಏನು ಅಂದ್ರೆ ಅವರದ್ದೊಂದು ಅಭಿಪ್ರಾಯ ಇದೆ, ಅದನ್ನ ಹೇಳಲಿಕ್ಕೆ ಈ ಗೀತೆಯ ಮಾತನ್ನ ಮೋಘಾಶ ಅನ್ನುವಲ್ಲಿ ಅಷ್ಟೆಲ್ಲ ಎಲ್ಲ ಅಭಿಪ್ರಾಯ ಇದೆ. ಮೋಘ ಕರ್ಮಾಣ ಅನ್ನೋದಕ್ಕೆ ಅಷ್ಟು ಅವರ ಆಸೆ ಈಡೇರುವುದಿಲ್ಲ, ಅವರ ಕರ್ಮಗಳು ಆಗತ್ತೆ. ಸಾತ್ವಿಕನಾದವನ ಆಸೆಗಳು ಕೆಲವೊಮ್ಮೆ ಈಡೇರಲ್ಲ. ಸಾತ್ವಿಕನಾದವನ ಯಜ್ಞದಿಂದಲೂ ಕೂಡ ಅವನಿಗೆ ಫಲ ಸಿಗಲ್ಲ. ಆದ್ರಿಂದಾಗಿ ಇದೇ ಅರ್ಥವನ್ನ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಏನು ಹಿನ್ನೆಲೆ ಇದೆ? ಯಾಕೆಂದ್ರೆ ಹಿಂದೆ ಹೇಳಿದ್ದು ಒಂದು ಮಾತಿದೆ, ಇಲ್ಲ ಹಿಂದೆ ಶ್ಲೋಕದಲ್ಲಿ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಕೃಷ್ಣಾವತಾರ ಕಾಲಕ್ಕೆ ಹೇಳಿದ ಸಂಗತಿ ಅದು. ಕೃಷ್ಣಾವತಾರ ಕಾಲದಲ್ಲಿ ಅವನನ್ನ ಸಾಮಾನ್ಯ ಮನುಷ್ಯ ಅಂತ ದೇವರಿಗೂ ಆಗತ್ತಲ್ಲ ಕೆಲವೊಂದ್ ಸರ್ತಿ, ನನ್ನನ್ನು ಅವಮಾನ ಮಾಡ್ತಾರೆ ಅಂತ ಎಷ್ಟಾದ್ರೂ ಆ ಸಂದರ್ಭಗಳು ಯಾರಿಗೇ ಒಬ್ಬನಿಗಾದ್ರೂ ಕೂಡ ವ್ಯಥೆ ಕೊಡುತ್ತೆ. ಹಾಗಾಗಿ ಅವ್ರ ಮೇಲೆ ಕೋಪಕ್ಕೆ ಕೃಷ್ಣ ಹಾಗೆ ಹೇಳಿದ ಅಂತ ಈ ರೀತಿ ಎಲ್ಲ ಚಿಂತನೆ ಮಾಡಿದ್ರೆ ಅದಕ್ಕೆ ಹೇಳಿದ್ರು ಇದು ಮಧ್ವಾಚಾರ್ಯರ ಕಿಸೆಯಿಂದ ಬಂದ ಅರ್ಥ ಅಲ್ಲ.
ಅಥವಾ ಕೃಷ್ಣ ಅವನು ವ್ಯಥೆಪಟ್ಟು ನನ್ನನ್ನು ಅವಮಾನಿಸ್ತಾರೆ ಅನ್ನುವ ಕಾರಣಕ್ಕೆ ಅವರ ಕರ್ಮಗಳು ವ್ಯರ್ಥ ಆಗುತ್ತೆ ಅಂತ ಹತಾಶೆಯಿಂದ ಹೇಳಿದ ಮಾತಲ್ಲ. ಇದು ಸ್ವತಃ ವೇದವ್ಯಾಸರೇ ಬೇರೆ ಸಂದರ್ಭಗಳಲ್ಲಿ ಹೇಳಿದ ಮಾತು ಅನ್ನೋದನ್ನ ಎಚ್ಚರಿಸ್ತಾರೆ. ತಾನಹಂದು ಶತಕ್ರೂರಾನ್ ಇತ್ಯಾದಿ. ಕೃಷ್ಣ ಈ ಮಾತು ಒಂದು ಸರ್ತಿ ಎಲ್ಲೋ ಬಾಯಿ ತಪ್ಪಿ ಹೇಳಿದ್ದಲ್ಲ. ಹೇಳುವ ಎಲ್ಲಾ ಮಾತಿನಲ್ಲೂ ಒಂದು ಏಕಸೂತ್ರತೆ ಇದೆ. ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು ಅಂತ ಈ ಎಚ್ಚರವನ್ನ ಕೊಟ್ಟಿದ್ದಾನೆ. ಅದರಿಂದಾಗಿ ಆ ದ್ವಿಷತಃ ಅನ್ನುವ ಶಬ್ದ ಭಗವಂತನನ್ನು ಅವಮಾನ ಮಾಡುವುದು ದ್ವೇಷದ್ದೇ ಒಂದು ಭಾಗ. ಅವನನ್ನ ಸಾಮಾನ್ಯ ಮನುಷ್ಯನಂತೆ ಚಿಂತಿಸಿ ಅವನ ಗುಣಧರ್ಮಗಳನ್ನ ಕಟ್ ಮಾಡಿ ಅವನಿಗೆ ಬೇಕಾದಂತೆ ದೇವರನ್ನು ಒಟ್ಟು ಮಾಡುವುದುಂಟಲ್ವಾ, ಅದು ದ್ವೇಷದಲ್ಲೇ ಕೊನೆಯಾಗುತ್ತೆ. ಅವರನ್ನ ಮತ್ತೆ ಮತ್ತೆ ಆಸುರೀಶ್ವೇವ ಯೋನಿಷು, ಮತ್ತೆ ಮತ್ತೆ ಅವರು ಇಂದ್ರಿಯಗಳಲ್ಲಿ ಸುಖ ಸಿಗುವಂತಹ, ಇಂದ್ರಿಯಗಳ ಸುಖವೇ ಪರಮ ಸುಖ ಅಂತ ಭಾವಿಸುವಂತಹ ವ್ಯವಸ್ಥೆಯ ಒಳಗೇನೆ ಅವರು ಹುಟ್ಟಿ ಬರ್ತಾರೆ. ಅವರು ಮತ್ತೆ ಒಳ್ಳೆಯ ಶರೀರವನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ ನಾನೇ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಕ್ಷಿಪಾಮಿ, ನಾನೇ ಅವನನ್ನ ಆ ತರದ ಶರೀರದಲ್ಲಿ ಹುಟ್ಟಿ ಬರುವಂತೆ ಮಾಡುತ್ತೇನೆ ಅಂತ ಹೇಳಿದ್ದಾನೆ ಅಂದ್ಮೇಲೆ ನಾವು ಬಹಳ ಜಾಗ್ರತೆಯಿಂದ ಪುರಾಣದ ಕಥೆಗಳನ್ನಾಗಲಿ ಅಥವಾ ವೇದದ ಚಿಂತನೆಗಳನ್ನಾಗ್ಲಿ ಮಾಡುವಾಗ ನಮಗೆ ಭಗವಂತನ ಬಗ್ಗೆ ತಪ್ಪು ಪ್ರಜ್ಞೆ ಬರುವಂತಹ ಸ್ಥಿತಿಗಳಿದ್ರೆ ಅದನ್ನು ನಾವು ದೂರ ಇಟ್ಟೇ ಚಿಂತನೆ ಮಾಡಬೇಕು. ತುಂಬಾ ಜಾಗ್ರತೆಯಿಂದ ನಾವು ಈ ಶ್ಲೋಕದ ಭಾವವನ್ನು ಗ್ರಹಿಸಬೇಕು. ಯಾಕಂದ್ರೆ ಇವತ್ತು ಸಾಹಿತ್ಯದ ಹೆಸರಿನಲ್ಲಿ ಏನಂತಾರೆ, ಪ್ರತಿಭೆಗಳು ಅರಳುವುದು, ಅದನ್ನು ನೀವು ಮೊಟಕಬೇಡಿ, ಚಿವುಟಬೇಡಿ, ಏನೋ ಒಂದು ಕಾವ್ಯದ ಹಿನ್ನೆಲೆಯಲ್ಲಿ ಸಾಹಿತ್ಯಾಸಕ್ತಿಯ ಸ್ವರೂಪವನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಇದೊಂದು ಅವಕಾಶ ಅಂತ ಅವ್ಯವಸ್ಥಿತವಾಗಿ ಹೇಳುವುದನ್ನೇ ಬಹಳ ಒಂದು ಹೊಸ ಮಾರ್ಗ, ಬಂಡಾಯ ಅಂತ ಚಿಂತಿಸುವ ಒಂದು ದುರವಸ್ಥೆ ನಾವು ನೋಡುತ್ತೇವೆ. ಆ ದುರವಸ್ಥೆಯ ಪರಿಣಾಮ ಏನು ಅನ್ನೋದನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ. ಮೋಕ್ಷ ಧರ್ಮೇಚ. ಕೆಲವೊಮ್ಮೆ ಅನ್ಸುತ್ತೆ ಯಾಕಿಷ್ಟ ಆಗ್ರಹ ಅಂತ. ಒಂದು ಸರ್ತಿ ನಮಗೆ ದೇವತಾ ಸ್ವರೂಪಗಳ ಬಗ್ಗೆ ತಪ್ಪು ಕಲ್ಪನೆ ಬಂದ್ರೆ ಅವರು ನಮಗೆ ದಾರಿ ತೋರಿಸ್ಬೇಕಾದವರು ದೊಡ್ಡವರು. ನಮ್ಗೆ ಕೇವಲ ಈಗ ಒಂದು ಬೂಕರ್ ಪ್ರಶಸ್ತಿ ಬಂತು ಅಂದ ಮಾತ್ರಕ್ಕೆ ನಾವು ಮೋಕ್ಷದಲ್ಲಿ ಸಾಧನೆಯನ್ನ ಮಾಡಿ ಅಲ್ಲಿ ನಮ್ಮ ಸೀಟು ಖಾತ್ರಿ ಆಗುತ್ತೆ ಅಂತ ಅರ್ಥ ಅಲ್ಲ. ಏನೋ ಭಾರಿ ನಾವು ದೊಡ್ಡ ಪ್ರಶ್ನೆ ಮಾಡಿ ಎಲ್ಲವನ್ನು ಕೂಡ ನಿರಾಕರಿಸಿದೆವು ಅಂದ್ರೆ ಅದು ಈ ಕಾಲದ ಜನಮನ್ನಣೆಯನ್ನ ಪಡೀಲಿಕ್ಕೆ ಕಾರಣವಾದ ಒಂದು ಘಟನೆಯಾದೀತು ಹೊರತು ಅದು ಇನ್ನಷ್ಟು ಪ್ರಪಾತಕ್ಕೆ ಬೀಳುವ ಹೊಗಳಿಕೆ ಆಗಿರುತ್ತೆ, ಹೊನ್ನದ ಶೂಲವಾಗಿರುತ್ತೆ. ಅದು ಗೊತ್ತಿಲ್ಲದೆ ಒದ್ದಾಡುವಂತಹ ಪ್ರಸಂಗ ನಮ್ಗೆ ಯಾವತ್ತು ಬರಬಾರದು ಅನ್ನೋದನ್ನ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದ ಸಂಗತಿ. ಕರ್ಮಣ ಮನಸಾ ವಾಚ ಯೋ ದ್ವಿಷ್ವ್ಯಾದ್ ವಿಷ್ಣುಮವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತಿ ಸಮಾಹ. ಚಟುವಟಿಕೆಯಿಂದಾಗಲಿ, ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನದ ಸುತ್ತ, ದೇವಸ್ಥಾನ ಅಂದ್ರೆ ಅದು ಇಡೀ ದೇವರ ಶರೀರ. ಅದು ದೇವಸ್ಥಾನ ಅಂದ್ರೆ ಗರ್ಭಗುಡಿಯ ಭಾಗ ಮಾತ್ರ ದೇವರಲ್ಲ, ಅದು ಇಡೀ ದೇವಸ್ಥಾನವೇ ದೇವರ ಶರೀರ ಅಂತ ಕಲ್ಪನೆ ಇರುವಂಥದ್ದು. ಇಲ್ಲ ಅಂದ್ರೆ ದೇವಸ್ಥಾನದ ಹೊರಭಾಗಕ್ಕೆ ದೀಪಾಲಂಕಾರ, ವಸ್ತ್ರಾಲಂಕಾರ, ಪುಷ್ಪಾಲಂಕಾರ ಅಂತ ಯಾಕೆ ಮಾಡ್ಬೇಕು? ಅದು ಕೇವಲ ದೇವಸ್ಥಾನ ಚಂದ ಕಾಣ್ಲಿ ಅಂತಲ್ಲ, ಇಡೀ ದೇವರ ಶರೀರವೇ ದೇವಸ್ಥಾನ. ಹಾಗಾಗಿ ನಾವು ದೇವಸ್ಥಾನದ ಹೊರಭಾಗದಲ್ಲಿ ಗಲೀಜು ಮಾಡುವುದು, ಕಸ ಎಸೆಯುವುದು, ಅಥವಾ ಹೊಲಸು ಮಾಡುವುದು, ಅಥವಾ ಅಲ್ಲಿ ಅಗೌರವದಿಂದ ನಡ್ಕೊಳ್ಳುವುದು, ಕೈ ಮುಗಿಯದೆ ಹೋಗುವುದು ದೇವಸ್ಥಾನದ ಮುಂದೆ ಭಾಗದಲ್ಲಿ ಹೋಗುವಾಗ, ಅಥವಾ ಅದಕ್ಕೆ ಬೆನ್ನು ಕೊಟ್ಟೇ ಕೂತ್ಕೊಳ್ಳುದು, ನಿಲ್ಲುವುದು, ಮಾತಾಡುವುದು, ಅದರ ಬಗ್ಗೆ ಅಂದ್ರೆ ಅಗೌರವ. ಈಗ ಎಲ್ಲೋ ಯಾವುದೋ ಒಂದು ದಿಕ್ಕಿಗೆ ಕೂತಾಗ್ಲೂ ಬೆನ್ನು ಯಾವುದೋ ಒಂದ್ ಕಡೆಗೆ ಬರುತ್ತೆ, ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅಲ್ಲೊಂದು ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾವು ಕ್ಷಮೆ ಕೇಳಿ ನಾನು ಹೀಗೆ ಕೂಡ್ಲೇಬೇಕಾಗಿದೆ, ಯಾರೋ ಜನ ಎಲ್ಲ ಈ ಕಡೆ ಕೂತಿದ್ದಾರೆ, ದೇವರು ಹಿಂಭಾಗದಲ್ಲಿದ್ದಾರೆ, ಅವಾಗ ಏನ್ ಮಾಡ್ಬೇಕು? ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲಾ ಕಡೆಗೂ ನೀನಿದ್ದೀಯ ಈ ಭಾವವಾದ್ರೂ ಇರಬೇಕು. ನಾವು ಶರೀರದ ಆಕ್ಷನ್ನೇ ಅವಮಾನ ಅಲ್ಲ, ಶರೀರದ ಆಕ್ಷನ್ನ ಹಿಂದೆ ಇರುವ ಮಾನಸ ಭಾವ ಅನ್ನೋದು ಅವಮಾನ. ಆ ಕರ್ಮ ಮಾಡುವಾಗ ಮನಸಾ ವಾಚ, ಮಾತಿನಿಂದ ಅವಮಾನಿಸುವುದು. ಏನ್ ಮಾಡ್ತಾನೆ ಕೃಷ್ಣ ಮಹಾ ಅಂತ ಬೈಯುವುದು. ಕೃಷ್ಣ ಒಬ್ಬ ಲೋಲುಪ, ಕೃಷ್ಣ ಒಬ್ಬ ಅವ್ಯವಸ್ಥಿತ ಚಿಂತಕ,
ಅವನು ಹಿಂಸಾನಂದಿ, ಎಲ್ಲರನ್ನು ಕೊಲ್ಲುವುದರಲ್ಲಿ ಅವನಿಗೆ ಸುಖ ಇತ್ತು ಅಂತ ಹೀಗೆಲ್ಲ ಅವನ ಬಗ್ಗೆ ತಪ್ಪಾಡುವುದು ಅಥವಾ ಅವನ ಬಗ್ಗೆ ತಪ್ಪು ಚಿಂತಿಸುವುದು ಅಥವಾ ಅವನನ್ನ ತಪ್ಪಾಗಿ ಚಿತ್ರಿಸುವುದರ ಮೂಲಕ ಅನೇಕ ಆ ನಮ್ಮ ನಡವಳಿಕೆಗಳಲ್ಲಿ ಅವನನ್ನು ವಿರೋಧಿಸುವ, ಅದು ಅವನನ್ನು ಅಂದ್ರೆ ನೇರ ಭಗವಂತನನ್ನೇ ಆಗಬೇಕಾಗಿಲ್ಲ. ವೇದವನ್ನು ಅವಮಾನಿಸುವುದು, ವೇದದಲ್ಲಿ ಪ್ರತಿಪಾದ್ಯರಾದ ದೇವತೆಗಳನ್ನು ಅವಮಾನಿಸುವುದು, ವೇದದಲ್ಲಿ ನಿರೂಪಿಸಲ್ಪಟ್ಟ ತತ್ವಗಳನ್ನ ನಿರಾಕರಿಸುವುದು, ಜಗತ್ತಿನ ಅಸ್ತಿತ್ವವನ್ನೇ ಅಲ್ಲಗಳೆಯುವುದು, ದ್ವೇಷಗಳು ಎಷ್ಟಿದೆ ಅಂತ ಇನ್ನೊಂದು ಪ್ರಸಂಗ ಬಂದಾಗ ನವವಿಧ ದ್ವೇಷ ಅಂತ ಹೇಳಿದಾಗ ಏನೇನ್ ಬರುತ್ತೆ ಅನ್ನೋದನ್ನ ನೋಡೋಣ. ಬಹುಶಃ ಇಲ್ಲಿ ಬರಲ್ಲ ಅನ್ಸುತ್ತೆ, ಅದು ಆ ಸೂತ್ರ ಭಾಷ್ಯದಲ್ಲಿ ಎಲ್ಲೋ ಬರುತ್ತೆ ಅನ್ಸುತ್ತೆ. ನಮಗೆ ಗೊತ್ತೇ ಇಲ್ಲದೆ ನಾವು ಎಷ್ಟು ಸರ್ತಿ ದೇವರನ್ನು ವಿರೋಧಿಸ್ತೇವೆ ಅಂತ ಅದನ್ನ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನವವಿಧ ದ್ವೇಷ ಅಂತ ಬಂದಾಗ. ಹಾಗಾಗಿ ಮಾತಿನಿಂದ, ಮನಸ್ಸಿನಿಂದ, ಕೃತಿಯಿಂದ, ಮೂರು ರೀತಿಯಿಂದಲೂ ಕೂಡ ಯಾರು ನಾಶವೇ ಇಲ್ಲದ, ದೋಷವೇ ಇಲ್ಲದ ವಿಷ್ಣುವನ್ನ ಮೋಸ ಮಾಡುತ್ತಾನೋ ಅಥವಾ ಅವನ ನಿಂದಿಸ್ತಾನೋ ಅಥವಾ ಅವನನ್ನ ವಿರೋಧಿಸ್ತಾನೋ ಅಂಥವನ ಪಿತೃಗಳು ನರಕೇ ಮಜ್ಜಂತಿ. ನಮ್ಗೇನಾದ್ರೂ ತೊಂದರೆ ಆಗುದಾದ್ರೆ ಹೇಳಿ, ನಾವು ಪಿತೃಗಳನ್ನೇ ಒಪ್ಪುವರಲ್ಲ. ಅಲ್ಲ, ನೀವು ಒಪ್ಪದೇ ಇದ್ರು ಅವರಂತೂ ಇದ್ದಾರಲ್ವ, ಇದ್ರು ನನಗೇನು ಆಯ್ತು. ಅವರು ನರಕದಲ್ಲಿ ಬಿದ್ರು ಅಂದ್ರೆ ಅವರ ಹತಾಶೆ ಅಥವಾ ಅವರ ದುಃಖ ಅದು ನಿನಗೆ ತಟ್ಟಿ ನೀನು ಅನುಭವಿಸ್ಲೇಬೇಕಾಗುತ್ತೆ. ನೀನು ಒಪ್ಪಿದ್ರು ಒಪ್ಪದೇ ಇದ್ರು ಅವರ ಅನುಗ್ರಹದಿಂದಲೇ ನಾವಿವತ್ತು ಇಂಥ ಶರೀರ ಬಂದಿರುವುದು, ಇಂಥ ದಾರಿ ಸಿಕ್ಕಿರುವುದು, ಇಂಥ ಅಪರೂಪದ ವ್ಯವಸ್ಥೆಯಲ್ಲಿ ನಾವು ತುಂಬಿರುವುದು. ಅವರು ಹಿಂದೆ ದೇವರನ್ನ ನಂಬದೆ ಎಲ್ಲವನ್ನು ಅವ್ಯವಸ್ಥಿತವಾದ ಸಮಾಜವನ್ನಾಗಿ ನಿರ್ಮಾಣ ಮಾಡಿ ಹೋಗಿದ್ರೆ ಇವತ್ತು ನಾವು ಇಷ್ಟು ಸುಖವಾಗಿ ಭಗವತ್ ಚಿಂತನೆಯನ್ನ, ಆ ಕೊಂಡಿಯನ್ನ ಉಳಿಸಿಕೊಳ್ಳಿಕ್ ಸಾಧ್ಯ ಇತ್ತ? ಅವರು ಆ ರೀತಿ ಬದುಕಿ ಉಳಿದದ್ರಿಂದ ಆ ಸಂಸ್ಕಾರಗಳು ಇವತ್ತು ಹಾಗೆ ಪರಿಸರದಲ್ಲಿ ಸ್ವಲ್ಪವಾದ್ರು, ಎಷ್ಟೋ ತಪ್ಪಾಗಿರುವ ಘಟನೆಗಳು ಇದೆ. ಅವ್ಯವಸ್ಥಿತವಾದ ಹಿರಿಯರಿಂದ ಅವ್ಯವಸ್ಥಿತವಾದ ವರ್ತನೆಗಳು ಉಳಿದಿದೆ ಅನ್ನೋದು ಸತ್ಯವೇ. ಆದ್ರೆ ಎಲ್ಲೋ ಒಂದಿಷ್ಟು ಪ್ರಾಮಾಣಿಕವಾದ ಬದುಕು ನಡೆಸುವವರಿಗೂ ಬೇಕಿರುವ ದಾರಿಯನ್ನ ಅವರು ಉಳಿಸಿ ಹೋಗಿದ್ದಾರಲ್ವಾ, ಅದು ದೊಡ್ಡದಾಗುತ್ತೆ. ಈ ತಪ್ಪು ಮಾಡಿದವರನ್ನ ಅವ್ರ ಉದ್ದೇಶಪೂರ್ವಕವಾಗಿ ಹಾಳು ಮಾಡ್ಬೇಕು ಅಂತ ಮಾಡಿ ಅದು ಹಾಳಾಗಿ ಉಳಿದದ್ದು ಹೊರತು ಅವರ ಕಾಳಜಿ ಅಥವಾ ಅವರ ಶ್ರಮ ಅಥವಾ ಅವರ ಯಾವುದೇ ರೀತಿಯಾದ ಕೊಡುಗೆ ಅದರಲ್ಲಿ ಇಲ್ಲ. ಅದರಿಂದಾಗಿ ಅವ್ರಿಗೆ ಅದರ ಪುಣ್ಯ ಆಗ್ಲಿ, ಅದರ ವಿಶೇಷವಾದ ಫಲವಾಗ್ಲಿ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾಪವನ್ನೇ ಅನುಭವಿಸ್ತಾ ಹೋಗೋರು. ಆದ್ರೆ ಒಳಿತನ್ನ, ಒಂದಿಷ್ಟು ದೈವಿಕ ನಂಬಿಕೆಯನ್ನ, ಇಷ್ಟು ದೇವತೆಗಳ ಬಗ್ಗೆ ಪರಿಚಯ ನಮ್ಗಾಗತ್ತೆ, ಇಷ್ಟು ಪ್ರಕೃತಿಯ ವಿಶೇಷ ಅಂಶಗಳು ನಮಗೆ ಇತಿಹಾಸದ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಅದು ಆಯುರ್ವೇದ ಇರಬಹುದು, ಧನುರ್ವೇದ ಇರಬಹುದು, ಗಾಂಧರ್ವ ವೇದ ಇರಬಹುದು, ಸ್ಥಾಪತ್ಯ ವೇದ ಇರಬಹುದು, ಅಥವಾ ಋಕ್ಯಜುಸ್ಸಾಮ ಅಥರ್ವಾದಿ ವೇದಗಳೇ ಇರಬಹುದು. ಈ ಎಲ್ಲ ವೇದಗಳಲ್ಲಿ ಚಿಂತಿಸಿದಂತಹ ಸಂಗತಿಗಳು ಇವತ್ತು ನಮಗೆ ಬೇರೆ ಬೇರೆ ಮುಖಗಳಿಂದ ಸಿಗುವುದಾಗಿದ್ರೂ ಕೂಡ ಅದು ಅವರು ಉಳಿಸಿಕೊಂಡು ಬಂದ ಪರಂಪರೆಯನ್ನೇ ಇನ್ನೊಂದು ಮುಖದಿಂದ ನಾವು ನೋಡ್ತಾ ಇದ್ದೇವೆ. ಈಗ ಇಲ್ಲಿ ಒಬ್ಬ ವೇದವನ್ನ ಇಂಜಿನಿಯರಿಂಗ್ ಅನ್ನು ಚೆನ್ನಾಗಿ ಓದಿ ಹೋಗಿರ್ತಾನೆ. ಅವನು ಜನ್ಮಾಂತರದಲ್ಲಿ ಇನ್ನೊಂದು ಎಲ್ಲೋ ದೇಶದಲ್ಲಿ ಹುಟ್ಟುತ್ತಾನೆ. ಅವನ ಸಂಸ್ಕಾರದಲ್ಲಿ ಆ ಅಭ್ಯಾಸ ಇದೆ, ಆದ್ರೆ ಅದರ ಹೊರಗಿನ ಪರಿಸರ ಮಾತ್ರ ಅವನಿಗೆ ಬೇರೆ ಇರುವುದರಿಂದ ಅವನು ಅದನ್ನು ಇನ್ನೊಂದು ರೀತಿಯಿಂದ ಜಗತ್ತಿಗೆ ಪ್ರಕಟಪಡಿಸ್ತಾನೆ, ಅಲ್ಲಿಯ ಸಂಸ್ಕೃತಿಗೆ ಅನುಗುಣವಾಗಿ. ಆದ್ರೆ ಅದು ನಮಗೆ ಕಾಣುವಾಗ ಅದು ವಿದೇಶದ್ದು ಅಂತ ಅನಿಸಿದ್ರು, ಕೆಲವೊಂದ್ ಸರ್ತಿ ಅದರಲ್ಲಿ ಪ್ರಾಮಾಣಿಕವಾದ ಮಾನುಷ್ಯವನ್ನ ಉಳಿಸುವ ಅಂಶಗಳು ಕಾಣಿಸ್ತಾ ಇದೆ ಅಂದ್ರೆ ಅದು ಮತ್ತೆ ವೇದದ ಹಿನ್ನೆಲೆಯಲ್ಲೇ ಹುಟ್ಟಿ ಬಂದದ್ದು. ಆದ್ರೆ ಅವನು ಹುಟ್ಟಿ ಬಂದ ಜಾಗ, ಸಂಸ್ಕೃತಿ ಬೇರೆ ಆಗಿದ್ರಿಂದಾಗಿ ಅದರ ಛಾಪು ಕೂಡ ಅಲ್ಲಿ ಮೂಡಿರುತ್ತೆ. ಅದರಿಂದ ನಮಗೆ ಒಂದು ವಿಷಯ ಇವತ್ತು ಹೊಳೆಯತ್ತೆ ಅಂದ್ರೆ ಅದು ಇಲ್ಲೇ ಇದ್ದಾಗ ಹೊಳೆದ್ರೆ ಒಂದು ರೀತಿ, ಇನ್ನೆಲ್ಲೋ ಇದ್ದಾಗ ಹೊಳೆದ್ರು ಅದರಲ್ಲಿ ಇದ್ದ ಅಂಶಗಳು ಪ್ರಾಮಾಣಿಕವಾದ ಸನಾತನದ ಚಿಂತನೆಗೆ ಅನುಕೂಲಕರವಾಗಿದ್ರೆ ನಮ್ಮವ್ರು ಅದಕ್ಕೋಸ್ಕರನೇ ಎಲ್ಲಿಂದ ಬಂದ್ರು ಆನೋ ಭದ್ರಾಹ ಕ್ರತವಹ ಎಂತು, ನಾವು ಎಲ್ಲ ಕಡೆಯಿಂದಲೂ ಕೂಡ ಒಳ್ಳೆಯದನ್ನು ಸ್ವೀಕರಿಸ್ತೇವೆ ಅಂದ್ರೆ ಒಳ್ಳೇದು ಎಲ್ಲೇ ಇದ್ರೂ ಕೂಡ ಅದು ವೇದದಿಂದಲೇ ಬಂದದ್ದು ಅಂತ ಅನ್ನೋ ನಂಬಿಕೆ ಇದ್ದದ್ರಿಂದ, ಒಳ್ಳೇದು ಅನ್ನೋದಕ್ಕೆ ವೇದ ಅನ್ನೋದು ವೈಶ್ವಿಕ ಸಂವಿಧಾನ, ಅದು ಭಾರತದ ಸಂವಿಧಾನ ಅಲ್ಲ, ಇಡೀ ಜಗತ್ತಿನ ಸಂವಿಧಾನ. ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿದ್ರೂ ಅವನು ವೇದವನ್ನು ಓದ್ಬೋದು. ವೇದ ಓದುವವರು ಭಾರತದಲ್ಲೇ ಇರಬೇಕು, ವೇದ ಓದುವವರು ಇಂಥವರೇ ಆಗಿರ್ಬೇಕು ಅಂತಿಲ್ಲ. ವೇದ ಓದುವಾಗ ಅದರ ಹಿನ್ನೆಲೆ ಪೂರ್ವ ಸಿದ್ಧತೆಗಳು ಬೇಕು. ಅದನ್ನ ಕೇವಲ ಓದುವುದು ಅನ್ನುವುದು ಒಂದು ಹಣೆಪಟ್ಟಿಯಾಗಿ ಉಳಿಬಾರದು ಅನ್ನೋದಕ್ಕೋಸ್ಕರ ಕೆಲವು ನಿಯಮಗಳನ್ನು ಅವ್ರು ಹಾಕೊಳ್ತಾರೆ. ಬಿಟ್ರೆ ಜ್ಞಾನ ಬರಬೇಕಾದ್ರೆ ವೇದದಿಂದಲೇ ಬರಬೇಕು ಅಂತಾನೂ ಇಲ್ಲ. ಆದ್ರಿಂದಾಗಿ
ಎಲ್ಲೋ ವಿದೇಶದಲ್ಲಿದ್ದವನಿಗೂ ಕೂಡ ಕೆಲವೊಂದ್ ಸರ್ತಿ ಅತ್ಯಂತ ಸ್ಪಷ್ಟವಾದ ಆ ಜ್ಞಾನ ಬಂದಿರಬಹುದು. ಅವನಿಗೆ ಎಲ್ಲಿಂದ ಬಂತು ಅಂದ್ರೆ ಅವನ ಪೂರ್ವ ಸಂಸ್ಕಾರ ಇತ್ತು, ಅವನಿಗೆ ಗೊತ್ತಾಯ್ತು ಇದ್ರಲ್ಲಿ ಏನೋ. ಯಾಕಂದ್ರೆ ಅವನು ವೇದವನ್ನ ಬಿಟ್ಟಿದ್ರು ಕೂಡ ಅವನ ಮನಸ್ಸಿನಲ್ಲಿ ವೇದದ ಚಿಂತನೆ ಗಟ್ಟಿ ಇರುವುದರಿಂದ ಅವನು ವೇದ ಓದದೇ ಇದ್ರು ಕೂಡ ಅಲ್ಲಿಂದ ಬಂದ ಚಿಂತನೆಯ ಮೂಲಕ ಅವನು ಜಗತ್ತಿಗೆ ಸತ್ಯವನ್ನ ಹೇಳಬಹುದು, ಅಥವಾ ಜಗತ್ತಿಗೆ ಉಪಕಾರಕವಾದಂತಹ ಕಾರ್ಯಗಳನ್ನು ಮಾಡಿ ಅದರ ಮೂಲಕ ಮತ್ತೆ ನಿಜವಾದ ಪ್ರಜ್ಞಾ ಜಾಗೃತಿ ಉಂಟಾಗುವುದಕ್ಕೆ ಆತ ಯಾವುದೋ ಒಬ್ಬ ಗುರುವನ್ನ ಸಾಧಿಸಬಹುದು, ಅಥವಾ ಯಾವುದೇ ಒಂದು ಪರಿಸರಕ್ಕೆ ಬಂದು ಆ ಮೂಲಕ ಅಂದ್ರೆ ಒಂದೇನು ಅಂದ್ರೆ ತಪೋಭೂಮಿಯಾಗಿ ಈ ನೆಲದಲ್ಲಿ ಇರುವಂತಹ ಒಂದು ವೈಶಿಷ್ಟ್ಯವನ್ನ ಎಲ್ಲಾ ಸಾಧಕರು ಕೂಡ ಒಪ್ಪಿಕೊಳ್ತಾರೆ. ಕೇವಲ ಅದು ಭಾರತದ ಸಾಧಕರು ನಮ್ಮದೇ ಹೆಮ್ಮೆ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಹೇಳಿದ್ದಲ್ಲ. ವೈದೇಶಿಕರು ಕೂಡ ಎಷ್ಟೋ ಸರ್ತಿ ಇಲ್ಲಿಗೆ ಬಂದಾಗ ನಮಗೆ ಅದರ ಸ್ಪಷ್ಟತೆ ಸಿಕ್ಕಿತು, ಇಲ್ಲಿ ಬಂದಾಗ ನನಗೆ ಸರಿಯಾದ ಮಾರ್ಗ ದೊರಕಿತು, ಇಲ್ಲಿಗೆ ಬಂದಾಗ ನಾನು ಅದರ ಪರಿಪೂರ್ಣತೆಯನ್ನು ಅನುಭವಿಸಿದೆ ಅಂತ ಹೇಳಿರುವ ಸಂಗತಿಗಳಿವೆ. ಅದರಿಂದಾಗಿ ಭಗವಂತನನ್ನ ಸರಿಯಾಗಿ ತಿಳಿಯುವುದಕ್ಕೆ ಇರುವ ಮಾರ್ಗ ಅನ್ನುವ ದೃಷ್ಟಿಯಿಂದ ಅವನು ಎಲ್ಲಿಯೇ ಹುಟ್ಟಿ ಬಂದರೂ ಚಿಂತಿಸ್ತಾನೆ, ಬೆಳೀತಾನೆ, ಹೊಳಿತಾನೆ, ಇಲ್ಲಿ ಬಂದು ಅದರ ಸಾರ್ಥಕ್ಯವನ್ನ ಅನುಭವಿಸ್ತಾನೆ. ಆದ್ರಿಂದಾಗಿ ಭಗವಂತನನ್ನ ತಿಳಿಯುವ ವಿಷಯದಲ್ಲಿ ನಾವು ಅವ್ಯವಸ್ಥಿತ ಚಿತ್ತರಾದ್ರೆ ನಮ್ಮ ಪೂರ್ವಜರನ್ನು ಕಳ್ಕೊಳ್ತೇವೆ. ಆ ಮೂಲಕ ಆ ಪೂರ್ವಜರ ಸಂಬಂಧ ಕೊಂಡಿ ಅನ್ನೋದು ತಪ್ಪಿದಾಗ ಮತ್ತೆ ನಾವು ನರಕದ ಕೂಪದಲ್ಲಿ ಬೀಳುವುದಕ್ಕೆ ಕಾರಣವಾದ ವಾತಾವರಣವೇ ನಿರ್ಮಾಣವಾಗುತ್ತೆ. ಯೋದ್ವಿಷ್ಯಾದ್ ವಿಬುಧ ಶ್ರೇಷ್ಠಂ. ನೋಡಿ, ದೇವರನ್ನ ಪರಿಚಯಿಸಿದ್ದು ವಿಬುಧ ಶ್ರೇಷ್ಠ. ಅವನನ್ನ ಎಲ್ಲ ವಿಬುಧರು ಅಂದ್ರೆ ದೇವತೆಗಳು, ಬುಧರು ಅಂದ್ರೆ ತಿಳಿದವರು, ವಿಬುಧರು ಅಂದ್ರೆ ವಿಶೇಷವಾಗಿ ತಿಳಿದವರು, ಅಂದ್ರೆ ಋಷಿಗಳು ಮತ್ತು ದೇವತೆಗಳು. ಈ ಋಷಿಗಳು ದೇವತೆಗಳಿಗೆ ಮೆಚ್ಚುಗೆಯಾಗಿ ಅವರು ದೇವರೇ ಶ್ರೇಷ್ಠ ಅಂತ ಹೇಳಿದ ಸ್ಥಿತಿಯಲ್ಲಿರುವ ಭಗವಂತನನ್ನ ವಿಬುಧ ಶ್ರೇಷ್ಠ ಅಂದ್ರು. ಋಷಿಗಳನ್ನು ದೇವತೆಗಳನ್ನು ಸೇರಿ ಆ ಗುಂಪಿನಲ್ಲಿ ಒಡೆಯನಾದಂತಹ ನಾರಾಯಣನನ್ನು, ಪ್ರಭುವನ್ನು, ಲೀಲಾ ಮಾತ್ರವಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನನ್ನು, ಅಥವಾ ಅದನ್ನ ಸ್ಥಿತಿಯಲ್ಲಿ ಇಡುವವನನ್ನು, ಅಥವಾ ಕೊನೆಗಾಣಿಸುವವನನ್ನು ಕಥಂ ಸನ ಭವೇ ದ್ವೇಷ್ಯ ಆಲೋಕಾಂತಸ್ಯ ಕಸ್ಯಚಿತ್. ಇಂಥ ಭಗವಂತ ದ್ವೇಷ್ಯ ಹೇಗಾದಾನು? ಯೋ ದ್ವಿಷ್ಯಾತ್ ಸ ಕಥಂ ನ ಭವೇ ದ್ವೇಷ್ಯ. ಅವನನ್ನೇ ನಾವು ದೂರ ಇಡಬೇಕು. ಅವನ್ ನಿಜವಾಗಿ ಸಮಾಜಕ್ಕೆ ಕಂಟಕ ಅಂತ ಅವನನ್ನು ಹೊರಗಿಡ್ಬೇಕು. ಕಥಂ ಸಹ ನ ಭವೇ ದ್ವೇಷ್ಯ. ದೇವರನ್ನ ದ್ವೇಷಿಸುವವನೇ ನಿಜವಾಗಿ ನಿಗ್ರಹಕ್ಕೆ ಪಾತ್ರನಾಗುವವನು. ಅದರಿಂದಾಗಿ ಆಲೋಕಾಂತಸ್ಯ, ಆಲೋಕ ಅಂದ್ರೆ ಬೆಳಕು, ಬೆಳಕನ್ನ ಕೊನೆಗೊಳಿಸುವವನೇ ದ್ವೇಷ್ಯ, ಬೆಳಕನ್ನ ದೂರ ಇಡುವವನೇ ದೂರ ತಳ್ಳಬೇಕಾದವನು, ತಳ್ಳಲ್ಪಡಬೇಕಾದವನು ಇತಿ. ಸರ್ವೋತ್ಕೃಷ್ಟೋ ಜ್ಞಾನ ಭಕ್ತಿ ನಯಸ್ಯ ನಾರಾಯಣೋ ಪುಷ್ಕರ ವಿಷ್ಟರಾದ್ಯೇ ಸರ್ವಾವಮೋ ದ್ವೇಷಯುತಶ್ಚ ತಸ್ಮಿನ್. ಭ್ರಣಾನಂತೋಘ್ನಪ್ಯಸ್ಯ ಸಮೋ ಭವೆ ನ ಚೈವ. ಏನು ಅವ್ಯವಸ್ಥೆ ಆಗಿದೆ. ಏನದು ಶ್ಲೋಕ? ಸರ್ವೋತ್ಕೃಷ್ಟೋ ಜ್ಞಾನ ಭಕ್ತಿ ಹಿ ತಸ್ಯ ನಾರಾಯಣೋ ಪುಷ್ಕರ ವಿಷ್ಟರಾದ್ಯೆ. ಅದು ಸರಿ ಇದೆ. ಸರ್ವಾವಮೋ, ಅದು ಕೆಳಗಿದೆ. ನಾನೇನು ಭ್ರಣ ಅಂತಿದೆ ಅಂತ, ಭ್ರೂಣ, ಅದು ಭ್ರೂಣ ಅನಂತಘ್ನೋಪ್ಯಸ್ಯ. ಸರಿ, ಅದನ್ನ ನಾಳೆ ಮತ್ತೆ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಮಸ್ತು.